ಕೆಪಿ ಪೂರ್ಣಚಂದ್ರ ತೇಜಸ್ವಿ ಲೇಖಕರ ಮಾತು. ಸ್ಲಾವೋಮಿರ್ ರಾವಿಸ್ ರವರ ಲಾಂಗ್ ವಾಕ್ ಕೃತಿಯನ್ನು ಮಿಲೇನಿಯಂ ಸರಣಿಯಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡುತ್ತಾ 20ನೇ ಶತಮಾನದ 2 ಅತಿಶ್ರೇಷ್ಠ ಮಹಾಪಲಾಯನದ ಕೃತಿಗಳಲ್ಲಿ ಪ್ಯಾಪಿಲಾನ್ ಮೊದಲನೆಯದೆಂದು ಹೇಳಿದ್ದು ನಿಮಗೆ ನೆನಪಿರಬಹುದು. ಆದರೆ 2 ಭಾಗಗಳಿಂದ 1000 ಪುಟಕ್ಕೂ ಹೆಚ್ಚಿರುವ ಈ ಕೃತಿಯನ್ನು ಮಿಲೇನಿಯಂ ಸರಣಿಯಲ್ಲಿ ಪ್ರಕಟಿಸುವುದು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ನಾನು ಸ್ಲಾವೋಮಿರ್ ರಾವಿಸ್ ರವರ ಕೃತಿಯನ್ನು ಆರಿಸಿಕೊಂಡೆ. ಆದರೂ ಈ ಅದ್ಭುತ ಕಥೆಯನ್ನು ಕನ್ನಡಿಗರಿಗೆ ಹೇಳಬೇಕೆನ್ನುವ ನನ್ನ ಚಪಲ ಹೋಗಲೇ ಇಲ್ಲ. ಪ್ಯಾಪಿಲಾನ್ ಕೃತಿ ನನ್ನ ಮೇಜಿನ ಮೇಲೆ ಇಟ್ಟುಕೊಂಡು ಆಗೀಗ ಅದನ್ನು ತರ್ಜುಮೆ ಮಾಡುವ ಬಗ್ಗೆ ಯೋಚಿಸುತ್ತಲೇ ಇದ್ದೆ. ಆದರೆ ಕೆಲಸ ಶುರು ಮಾಡಿರಲಿಲ್ಲ. ಅದರ ಬೃಹತ್ ಗಾತ್ರವೇ ನಿರುತ್ಸಾಹಗೊಳಿಸುವಂತಿತ್ತು. ಇಂಥ ಸಂದರ್ಭದಲ್ಲಿ ಗೆಳೆಯ ಶ್ರೀ ಪ್ರದೀಪ್ ತಾನು ಮಾಡಿಕೊಡುತ್ತೇನೆಂದು ಸಹಾಯ ಮಾಡಲು ಮುಂದಾದರು. ಎಷ್ಟಾಗುತ್ತದೋ ಅಷ್ಟು ಮಾಡಿ, ಮಿಕ್ಕಿದ್ದನ್ನು ನಾನು ಮಾಡುತ್ತೇನೆ ಎಂದು ಅವರಿಗೆ ಜವಾಬ್ದಾರಿ ವಹಿಸಿದೆ. ನನ್ನ ನಿರೀಕ್ಷೆಗೂ ಮೀರಿ ಪ್ರದೀಪ ಮುಕ್ಕಾಲು ಪಾಲಿಗಿಂತಲೂ ಹೆಚ್ಚು ಮಾಡಿ ಮುಗಿಸಿದರು. ವಾಸ್ತವವಾಗಿ ಕೆಲವು ಭಾಗಗಳು ಹಾಗೂ ಗದ್ಯ ಶೈಲಿಯನ್ನು ತಿದ್ದುವುದು ಇತ್ಯಾದಿ ಸಂಪಾದನೆಯ ಕೆಲಸ ಬಿಟ್ಟರೆ ಇದರಲ್ಲಿ ನನ್ನ ಪಾಲು ಅಷ್ಟೇನೂ ಇಲ್ಲವೆಂದೇ ಹೇಳಬೇಕು. ತರ್ಜುಮೆ ಕೆಲಸವನ್ನು ಪ್ರದೀಪ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆನ್ನುವುದು ಮೂಲವನ್ನು ಓದಿದವರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ಯಾಪಿಲಾನ್ ಪ್ರಕಟಗೊಂಡ ಅನೇಕ ವರ್ಷಗಳವರೆಗೆ ನಾನು ಅದನ್ನು ಓದಲು ಹೋಗಲಿಲ್ಲ. ಇದಕ್ಕೆ ಕಾರಣ ಭೂಗತ ಜಗತ್ತಿನ ಕೊಲೆ, ಸುಲಿಗೆ, ಹಿಂಸಾಚಾರ ಇತ್ಯಾದಿಗಳನ್ನು ಕಥಾವಸ್ತುವಾಗಿ ಒಳಗೊಂಡ ಕೃತಿಗಳ ಬಗ್ಗೆ ನನಗಿರುವ ತಾತ್ಸಾರ. ಮನುಷ್ಯ ಸಮಾಜದ ಅಲ್ಪ ಅಥವಾ ಖಂಡ ಸತ್ಯಗಳನ್ನು ಇವು ಪೂರ್ಣ ಸತ್ಯ, ಸಾರ್ವತ್ರಿಕ, ಸರ್ವವ್ಯಾಪಿ ಎನ್ನುವಂತೆ ಬಿಂಬಿಸುತ್ತವೆ. ಆದ್ದರಿಂದ ಇವನ್ನು ಯಾವತ್ತೂ ಗಂಭೀರ ಸಾಹಿತ್ಯವನ್ನಾಗಿ ಪರಿಗಣಿಸಕೂಡದು ಎನ್ನುವ ಪೂರ್ವಗ್ರಹದಿಂದಾಗಿ ಪ್ಯಾಪಿಲಾನ್ ಸಹ ಇಂಥದ್ದೇ ಭೂಗತ ಜಗತ್ತಿಗೆ ಸಂಬಂಧಪಟ್ಟ ವಸ್ತು ಎಂದು ನಾನು ತಿರಸ್ಕಾರದಿಂದ ನೋಡಿದ್ದೆ. ಆದರೆ ಸಂಡೇ ಎಕ್ಸ್‌ಪ್ರೆಸ್‌ನ ಖ್ಯಾತ ವಿಮರ್ಶಕ ಲೀ ಬ್ರೆಟಾನ್ ಇದನ್ನು ಎಲ್ಲಾ ಕಾಲದ ಮಹೋನ್ನತ ಸಾಹಸಕಥೆ ಎಂದು ಕರೆದಿದ್ದು ನೋಡಿ ನನಗೂ ಕುತೂಹಲ ಉಂಟಾಯಿತು. ಭೂಗತ ಜಗತ್ತಿನ ಅನೇಕ ವೃತ್ತಾಂತಗಳು ಇದರಲ್ಲಿ ಇದೆಯಾದರೂ ಇದು ಮೂಲತಃ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮನುಷ್ಯನೊಬ್ಬನ ಅದಮ್ಯ ಹೋರಾಟದ ಕಥೆ. ಈ ಕಥೆ ಪ್ರಾರಂಭವಾಗುವುದು ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಿಂದ. ಯಾವ ತಪ್ಪನ್ನೂ ಮಾಡಿಲ್ಲದ ಕೊಲೆ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದೆ ಎಲ್ಲೋ ಇದ್ದ ಒಬ್ಬ ತರುಣನನ್ನು ಪ್ಯಾಪಿಲಾನ್ ನಿಷ್ಕಾರಣವಾಗಿ ಫ್ರೆಂಚ್ ಪೊಲೀಸರು, ಸರ್ಕಾರಿ ಲಾಯರ್ಗಳು ಸೇರಿ ಪಿಟೂರಿ ಮಾಡಿ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಮಾಡಿ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನಾದ ಕಾರಾಗೃಹ ದ್ವೀಪಗಳಿಗೆ ಗಡೀಪಾರು ಮಾಡಿಸುತ್ತಾರೆ. ಸಮಾನತೆ, ನ್ಯಾಯ, ಸ್ವಾತಂತ್ರ್ಯಗಳಿಗೆ ಆಧಾರಸ್ತಂಭವೆನಿಸಿದ್ದ ಫ್ರೆಂಚ್ ನಾಗರಿಕತೆಯೇ ಎಂಥ ಕ್ರೂರ, ನಿರ್ದಯ, ಅಮಾನುಷ ವ್ಯವಸ್ಥೆಯನ್ನು ಖೈದಿಗಳ ನೆವದಲ್ಲಿ ಅಲ್ಲಿ ರೂಪಿಸಿತ್ತು ಎನ್ನುವುದು ಇಡೀ ಮನುಕುಲವನ್ನೇ ಬೆಚ್ಚಬೀಳಿಸುವ ಸಂಗತಿ. ಈ ದ್ವೀಪಗಳಿಗೆ ಹೋದ ಯಾವನೂ ತನ್ನ ಕಾರಾಗೃಹದ ಅವಧಿ ಮುಗಿಸಿ ಜೀವ ಸಮೇತ ಹಿಂದಿರುಗಿರುವುದಿಲ್ಲ. ಸುತ್ತ ವಿಶಾಲ ಸಾಗರದಿಂದ ಸುತ್ತುವರಿದಿದ್ದ ಈ ದ್ವೀಪಗಳಿಂದ ಪ್ಯಾಪಿಲಾನ್ನ 13 ವರ್ಷಗಳ ನಿರಂತರ ಹೋರಾಟ ಆರಂಭವಾಗುತ್ತದೆ. ಸೆರೆಯಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವುದೊಂದೇ ಮೂಲಮಂತ್ರವಾಗಿದ್ದ ಪ್ಯಾಪಿಲಾನ್ ಅನೇಕ ಬಾರಿ ಮೈ ನವಿರೇಳಿಸುವಂಥ ಸಾಹಸ ಮಾಡಿ ಪಲಾಯನ ಮಾಡುತ್ತಾನೆ. ಶಾರ್ಕ್ಗಳಿಂದ ಕಿಕ್ಕಿರಿದಿದ್ದ ಕೆರೇಬಿಯನ್ ಸಮುದ್ರದಲ್ಲಿ ತೇಲುವ ತೆಂಗಿನಕಾಯಿ ಮೂಟೆಯನ್ನು ಸಹ ತೆಪ್ಪದಂತೆ ಉಪಯೋಗಿಸಿ ಪರಾರಾಯಾಗಲು ಪ್ರಯತ್ನಿಸುತ್ತಾನೆ. ಮತ್ತೆ ಸಿಕ್ಕಿಬಿದ್ದಾಗ ಪರಾರಿ ಪ್ರಯತ್ನಕ್ಕಾಗಿ ಏಕಾಂತ ಶಿಕ್ಷೆಯನ್ನು ವಿಧಿಸುತ್ತಾರೆ, ಕರಿಕೂಪದ ಶಿಕ್ಷೆ ವಿಧಿಸುತ್ತಾರೆ. ಏನೇನೂ ಮಾಡಿದರೂ ತಪ್ಪಿಸಿಕೊಂಡು ಪಲಾಯನ ಮಾಡುವ ಹಂಬಲ ತೊರೆಯಲು ಪ್ಯಾಪಿಲಾನ್ಗೆ ಸಾಧ್ಯವಾಗುವುದೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಪ್ಯಾಪಿಲಾನ್ಗೆ ನನ್ನನ್ನು ನಿಷ್ಕಾರಣವಾಗಿ ಸೆರೆಗೆ ತಳ್ಳಿದವರ ಮೇಲಿದ್ದ ರುಚ್ಚು. ಎಷ್ಟೋ ಸಾರಿ ಸಾವಿನಂಚಿಗೆ ಹೋದವನು ಹೇಗಾದರೂ ತನ್ನನ್ನು ಸೆರೆಗೆ ಹಾಕಿದವರ ಮೇಲೆ ಮುಖಿ ತೀರಿಸಬೇಕೆಂದೇ ಬದುಕಿ ಬರುತ್ತಾನೆ. ಈ ಪುಸ್ತಕ ಪ್ರಕಟ ಮಾಡುವ ಮೊದಲು ಆ ಪ್ರಕಾಶನ ಸಂಸ್ಥೆಯ ಪ್ರಧಾನ ಸಂಪಾದಕ ಪ್ಯಾಟ್ರಿಕ್ ಆಬ್ರಿ ಈ ಕೃತಿಯ ಪ್ರತಿಯೊಂದು ಘಟನೆಗಳನ್ನು ಕಾಲ್ಪನಿಕವೇ, ಸತ್ಯಕಥೆಯೇ ಎಂದು ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ತಾಳೆ ನೋಡಿ ಸತ್ಯಸಂಗತಿಗಳೆಂದು ದೃಢಪಡಿಸಿಕೊಂಡ ಮೇಲೆ ಪ್ರಕಟಿಸಿದ್ದರಿಂದ ಫ್ರೆಂಚ್ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗದೆ ಅನಿವಾರ್ಯವಾಗಿ ತನ್ನ ನ್ಯಾಯಾಂಗ ಮತ್ತು ನ್ಯಾಯ ವಿತರಣಾ ವ್ಯವಸ್ಥೆಯನ್ನು, ಬಂದೀಖಾನೆಗಳನ್ನು ಸುಧಾರಿಸಬೇಕಾಯಿತು. ಇದೊಂದು 20ನೇ ಶತಮಾನದ ಸರ್ವಶ್ರೇಷ್ಠ ಸಾಹಸದ ಸತ್ಯಕಥೆ. ಅನೇಕ ಸ್ತರಗಳಲ್ಲಿ ಇದು 20ನೇ ಶತಮಾನದ ನಾಗರಿಕತೆಯ ವಿಶ್ವರೂಪ ದರ್ಶನ ಮಾಡಿಸುವುದರಿಂದ ಇದನ್ನು ಆ ಶತಮಾನದ ಪ್ರಾತಿನಿಧಿಕ ಕೃತಿ ಎಂದು ಕರೆಯಬಹುದು. ಇದರ ಸಂಗ್ರಹ ಭಾವಾನುವಾದವನ್ನು ಕನ್ನಡಿಗರ ಕೈಗಿಡಲು ನಮಗೆ ಹೆಮ್ಮೆ ಅನಿಸುತ್ತದೆ. ಅದು 26 ಅಕ್ಟೋಬರ್ 1931. ದುರ್ದಶೆ ಅಂದರೆ ಅದು. ಹಲವು 10 ದಿಕ್ಕುಗಳಿಂದ ಬಂದೆರಗಿದ ವಿಪತ್ತುಗಳ ಪ್ರಹಾರದಿಂದ ನೆಲಕಚ್ಚಿದ ನಾನು ಸಾವರಿಸಿಕೊಂಡು ಎದ್ದು ನಿಂತು ಮತ್ತೆ ಸಾಮಾನ್ಯ ಮನುಷ್ಯರಂತೆ ಉಸಿರಾಡಲು ಭರ್ತಿ 13 ವರ್ಷಗಳೇ ಬೇಕಾದವು ಎಂದರೆ ಯೋಚಿಸಿಕೊಳ್ಳಿ ನಾನೆಂತಹ ನತದೃಷ್ಟ ಎಂದು. ಆ ಮುಂಜಾವು ಚೆನ್ನಾಗಿ ನೆನಪಿದೆ. 8 ಗಂಟೆಗೆ ನನ್ನ ಬಂದೀಖಾನೆಯ ಬಾಗಿಲು ತೆರೆಯಿತು. ಹೌದು, 1 ವರ್ಷದಿಂದ ನಾನಿಲ್ಲಿ ಬಂಧಿತನಾಗಿದ್ದೆ. ತೊಂದರೆ ಏನಿರಲಿಲ್ಲ.
ನನ್ನ ಮೇಲಿದ್ದ ಮೊಕದ್ದಮೆಯ ವಿಚಾರಣೆ ಇನ್ನೂ ನ್ಯಾಯಾಲಯದ ಮುಂದೆ ಬಂದಿರದ ಕಾರಣ ವಿಚಾರಣಾಧೀನ ಖೈದಿ ಎಂದು ಪರಿಗಣಿಸಿ ಇಲ್ಲಿಟ್ಟಿದ್ದರು. ಅಷ್ಟೇನೂ ಕೆಟ್ಟದಾಗಿ ನಡೆಸಿಕೊಂಡಿರಲಿಲ್ಲ. ಈ ದಿನ ನನ್ನ ಅಂತಿಮ ವಿಚಾರಣೆ. ಹಾಗೆ ತೀರ್ಪು ಸಹ ಹೊರಬೀಳುವುದಿತ್ತು. ಆದರೆ ನನ್ನ ಮಟ್ಟಿಗೆ ಹೆದರುವ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ನಾನು ನಿರಪರಾಧಿ. ಪೊಲೀಸರು ಸುಳ್ಳು ಸಾಕ್ಷಿಗಳನ್ನು ಎದುರಿಗಿಟ್ಟುಕೊಂಡು 1000 ಕಥೆಗಳನ್ನು ಕಟ್ಟಬಹುದು. ಆದರೆ ನ್ಯಾಯಾಲಯಕ್ಕೆ ಸತ್ಯದ ಅರಿವಿರುತ್ತದೆ. ನಿರಪರಾಧಿಗೆ ತೊಂದರೆ ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿತ್ತು. ಹಾಗಾಗಿ ಅತೀವ ಆತ್ಮವಿಶ್ವಾಸದಿಂದಲೇ ವಿಚಾರಣೆ ಎದುರಿಸಲು ಸಿದ್ಧನಾದೆ. ಅಚ್ಚಕಪ್ಪು ಬಣ್ಣದ ಸೂಟು, ಬಿಳಿ ಶರಾಯಿ, ಅದಕ್ಕೊಪ್ಪುವ ತಿಳಿನೀಲಿ ಬಣ್ಣದ ಟೈ, ನನ್ನಲ್ಲಿದ್ದ ಹೊಚ್ಚ ಹೊಸ ಬಟ್ಟೆಗಳನ್ನು ಧರಿಸಿದೆ. ಹೇಗಿದ್ದರೂ ಬಿಡುಗಡೆ ಹೊಂದಿ ಮನೆಗೆ ಹೋಗುವುದು ತಾನೇ? ಆದರೆ ಈಗ ಯೋಚಿಸಿದರೆ ನಾನು ಅಷ್ಟೊಂದು ಸೊಗಸಾಗಿ ಡ್ರೆಸ್ ಮಾಡಿಕೊಳ್ಳಬಾರದಿತ್ತು ಎನಿಸುತ್ತದೆ. ಖೈದಿಯೊಬ್ಬ ಸೂಟು ಬೂಟು ಧರಿಸಿ ಆಕರ್ಷಕವಾಗಿ ಬಂದು ಕಟಕಟೆಯಲ್ಲೇ ನಿಂತರೆ ನ್ಯಾಯಾಧೀಶರಿಗೆ ಇಷ್ಟವಾಗಲಿಕ್ಕಿಲ್ಲ. ಇರಲಿ, ಪ್ರಿಯ ಓದುಗರೆ, ನಡೆದು 35 ವರ್ಷಗಳ ನಂತರ ನನ್ನ ಬದುಕೆಂಬ ಕಪ್ಪು ಹೊತ್ತಗೆಯ ಪುಟಗಳನ್ನು ನಿಮ್ಮೆದುರು ಬಿಚ್ಚಿಡುತ್ತಿದ್ದೇನೆ. ಇಷ್ಟು ಕಾಲದ ಮೇಲೂ ಪ್ರತಿಯೊಂದು ಘಟನೆಯೂ ನನ್ನ ಮನಃಪಟಲದ ಮೇಲೆ ಸ್ಪಷ್ಟವಾಗಿ ಪಡಿಮೂಡುತ್ತಿದೆ. ಅದರಲ್ಲೂ 1931 ಅಕ್ಟೋಬರ್ 26 ಆ ದಿನ ಕಣ್ಣಿಗೆ ಕಟ್ಟಿದಂತಿದೆ. ನಾನು ಹೊರ ಅಡಿ ಇಟ್ಟಾಗ ಬೇಡಿಗಳನ್ನು ಹಿಡಿದುಕೊಂಡು ಬಾಗಿಲಲ್ಲೇ ನಿಂತಿದ್ದ ಪೇದೆ ಸ್ವಲ್ಪ ಗಲಿಬಿಲಿಗೊಂಡ. ನನ್ನ ಪೋಷಾಕುಗಳನ್ನು ನೋಡಿ ಇರಬಹುದು. ನಾನಾಗ 25 ವರ್ಷದ ತರುಣ. ವ್ಯಾಯಾಮ ಮಾಡಿ ಹುಡುಗಿಯರು ಹಿಂತಿರುಗಿ ನೋಡುವಂತಹ ಮೈಕಟ್ಟು. ಅಂಥದ್ರಲ್ಲಿ ಇವನಿಗೆ ಬೇಡವೆಂದು ನಿರ್ಧರಿಸಿ ಸುಮ್ಮನಾದ. ಅಷ್ಟರಲ್ಲಿ ನನ್ನ ವಕೀಲರು ರೇಮಂಡ್ ಪ್ಯೂಬರ್ಟಿ ಎದುರಾದರು. ನಮ್ಮ ವಿರುದ್ಧ ಯಾವುದೇ ಬಲವಾದ ಸಾಕ್ಷಿ ಪುರಾವೆಗಳೂ ಇಲ್ಲ. ಹಾಗಾಗಿ ಏನೂ ತೊಂದರೆಯಿಲ್ಲ, ಬಿಡುಗಡೆಯಾಗುತ್ತೆ. ಅವರು ನಾವು ಎಂದದ್ದು ನನಗೇಕೋ ನಗು ಬರಿಸಿತು. 4 ಜನ ಪೊಲೀಸರು ಬಂದು ನನ್ನನ್ನು ನ್ಯಾಯಾಲಯದತ್ತ ಕರೆದೊಯ್ದರು. ದೊಡ್ಡ ಸಭಾಂಗಣ. ಒಳಗೆ ಕಾಲಿಟ್ಟ ಕ್ಷಣ ಕಣ್ಣಿಗೆ ರಾಚುತ್ತಿದ್ದ ಕೆಂಪು ಬಣ್ಣ. ಆಸನಗಳಿಂದ ಹಿಡಿದು ನ್ಯಾಯಾಧೀಶರ ನಿಲುವಂಗಿಯವರೆಗೆ ಎಲ್ಲವೂ ರಕ್ತವರ್ಣ. ಮನಸ್ಸಿಗೆ ಕಸಿವಿಸಿ ಎನಿಸಿತು. ಮಾನ್ಯರೇ, ನ್ಯಾಯಾಲಯ ಪ್ರಾರಂಭವಾಗುತ್ತಿದೆ, ದ್ವಾರಪಾಲಕ ಕೂಗಿದ. ಇಡೀ ಸಭಾಂಗಣ ಮೌನ. ನ್ಯಾಯಾಧೀಶರಾದಿಯಾಗಿ ಎಲ್ಲರೂ ಎದ್ದು ನಿಂತೆವು. ನಾನು ವೇದಿಕೆಯತ್ತ ಕಣ್ಣಾಡಿಸಿದೆ. ಮುಖ್ಯ ನ್ಯಾಯಾಧೀಶರ ಹೆಸರು ಬೆವಿನ್. 55ರ ಪ್ರಾಯ. ಶಾಂತಮುಖ, ನಿರ್ಭಾವುಕ ಕಣ್ಣುಗಳಲ್ಲಿ ವೃತ್ತಿಪರತೆ ಎದ್ದು ಕಾಣುತ್ತಿತ್ತು. ಅವರು ನನ್ನತ್ತ ದೃಷ್ಟಿ ಹರಿಸಿದರು. ನೋಡಪ್ಪ ಹುಡುಗ, ನನಗೆ ನೀನಾಗಲಿ, ನಿನ್ನ ವಿರುದ್ಧ ಕಟ್ಟೆ ಹೂಡಿರುವ ಪೊಲೀಸರಾಗಲಿ ಅಥವಾ ಇಲ್ಲಿಗೆ ಬಂದಿರುವ ಸಾಕ್ಷಿದಾರರಾಗಲಿ ಎಲ್ಲರೂ ಒಂದೇ. ಯಾರನ್ನೂ ನಂಬುವುದೂ ಇಲ್ಲ ಅಥವಾ ನಂಬದೆಯೂ ಇರುವುದಿಲ್ಲ. ನಾನು ಪೂರ್ವಾಗ್ರಹ ಪೀಡಿತನಲ್ಲ. ನನ್ನ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನೆರವೇರಿಸುವವನೂ ಅಷ್ಟೇ. ಹಾಗಾಗಿ ನೀನು ನಿರಪರಾಧಿಯೇ ಆಗಿದ್ದಲ್ಲಿ ಅದನ್ನು ನ್ಯಾಯಾಲಯಕ್ಕೆ ಚೆನ್ನಾಗಿ ಮನದಟ್ಟು ಮಾಡಿಸುವುದು ನಿನ್ನ ಹಾಗೂ ನಿನ್ನ ವಕೀಲರ ಕೆಲಸ. ಅದರಲ್ಲಿ ನಾನು ಸಹಾಯ ಮಾಡಲಾರೆ. ನಾನು ಬೇರೆಯೆಡೆಗೆ ದೃಷ್ಟಿಹರಿಸಿದೆ. ನನ್ನ ವಿರುದ್ಧ ವಾದ ಮಾಡುವವರು ಸರ್ಕಾರಿ ವಕೀಲ ಪ್ರಾಡೆಲ್. ಅತ್ಯುತ್ತಮವಾಗಿ, ಆದರೆ ಅಮಾನವೀಯ ವ್ಯಕ್ತಿ. ಹಾಗಾಗಿ ವಕೀಲರ ವಲಯದಲ್ಲಿ ಅವನ ಬಗ್ಗೆ ಭಯವಿತ್ತು. ಇಡೀ ಜಗತ್ತಿನ ನೈತಿಕತೆಯನ್ನು ಕಾಪಾಡುವ ಜವಾಬ್ದಾರಿ ತನ್ನ ಮೇಲಿದೆ ಎಂದು ತಿಳಿದವನು. ಈ ಪ್ರಪಂಚದಲ್ಲಿ ಇರುವವರು 2 ರೀತಿಯ ಜನ, ಒಳ್ಳೆಯವರು ಹಾಗೂ ಕೆಟ್ಟವರು ಅಷ್ಟೇ. ಈ ಕೆಟ್ಟವರ ವಿರುದ್ಧ ಹೋರಾಡುವುದು, ಸಮಾಜವನ್ನು ಅಂಥವರಿಂದ ಮುಕ್ತಗೊಳಿಸುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ಎಂಥ ಮಾರ್ಗಗಳನ್ನೂ ಹಿಡಿಯಲು ತಯಾರು. ಕಾನೂನು ನನಗೆ ನೀಡಿರುವ ಸಕಲ ಅಧಿಕಾರಗಳನ್ನು ಉಪಯೋಗಿಸಿ ಈ ನರಾಧಮರನ್ನು ಸದೆಬಡಿಯಲೇಬೇಕು ಎಂಬಂತಹ ಧೋರಣೆ. ಮೊದಲೇ 6.5 ಅಡಿ ಆಳುವಾದು. ವೇದಿಕೆಯ ಮೇಲೆ ನಿಂತು ಹದ್ದಿನ ಕಣ್ಣಿನಿಂದ ನನ್ನನ್ನೇ ಕೆಕ್ಕರಿಸಿ ನೋಡುತ್ತಿದ್ದ. ಎಲ ಕಳ್ಳಬಡ್ಡಿ ಮಗನೇ, ನನ್ನ ಕೈಯಿಂದ ನುಣುಚಿಕೊಳ್ಳುವುದು ಹೇಗೆಂದು ತಿಳಿದುಕೊಂಡಿದ್ದೀಯಾ? ಅದು ಅಷ್ಟು ಸುಲಭವಲ್ಲ, ತಿಳಿದುಕೋ. ನನ್ನನ್ನು ಕಂಡರೆ ಇಡೀ ಕಾನೂನು ವಲಯ ಥರಥರ ನಡುಗುತ್ತದೆ. ಯಾಕೆ? ನನ್ನ ಬೇಟೆಯನ್ನು ನುಣಿಚಿಕೊಳ್ಳಲು ಬಿಡುವುದಿಲ್ಲ. ಅದಕ್ಕೆ ಇಂದು ನಿನ್ನ ಸರದಿ. ನೀನು ಯಾರೇ ಆಗಿರು, ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ ಆಗಿರು, ಆದರೆ ನನ್ನ ಪಾಲಿಗೆ ನೀನು ಅಪರಾಧಿ, ನನ್ನ ಬೇಟೆ. ನನ್ನ ಬತ್ತಳಿಗೆಯಲ್ಲಿರುವ ಸಕಲ ಶಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗಿಸಲಿದ್ದೇನೆ. ಮೊದಲಿಗೆ ನಿನ್ನ ಹಳೇ ವೃತ್ತಾಂತವನ್ನು ಬಿಚ್ಚಿಡುತ್ತೇನೆ. ಪ್ಯಾರಿಸಿನ ಗಲ್ಲಿಗಳಲ್ಲಿ ನಿನ್ನ ಹೊಡೆದಾಟಗಳು, ನೈಟ್ ಕ್ಲಬ್ಗಳಲ್ಲಿ ನಿನ್ನ ಚೆಲ್ಲಾಟಗಳು,
ಅಷ್ಟೇ ಸಾಕು, ಈ ಬಡಪಾಯಿ ನ್ಯಾಯಾಧೀಶರಿಗಳಿಗೆ ನಿನ್ನ ಮೇಲೆ ದುರಭಿಪ್ರಾಯ ಮೂಡಿಸಲು ಅನಂತರ ಇದ್ದೇ ಇದೆ. ಪೊಲೀಸರು ನಿನ್ನ ವಿರುದ್ಧ ಸೃಷ್ಟಿಸಿರುವ ದಾಖಲೆಗಳು, ನಿನ್ನ ವಿರುದ್ಧ ಸಾಕ್ಷಿ ಹೇಳಲು ಬಂದಿರುವ ಸಾಕ್ಷಿದಾರರು, ನೀನು ನನ್ನ ಕೈಯಿಂದ ಬಚಾವಾಗುತ್ತೇನೆ ಎಂದು ತಿಳಿದಿದ್ದರೆ ನಿನ್ನ ಅಭಿಪ್ರಾಯ ಬದಲಾಯಿಸಿಕೋ, ಬಿಡುಗಡೆ ಹೊಂದುವುದನ್ನು ಮರೆತುಬಿಡು. ಅಂದಹಾಗೆ ಇಷ್ಟೊಂದು ಸೊಗಸಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದೀಯಾ? ಅದನ್ನು ನನ್ನ ಅನುಕೂಲಕ್ಕೆ ಬಳಸಿಕೊಳ್ಳಬಲ್ಲೆ. ಪ್ರಾಡನ್ನ ಕ್ರೂರ ತೀಕ್ಷ್ಣ ನೋಟಕ್ಕೆ ಹೆದರಿ ಬೇರೆಯೆಡೆಗೆ ದೃಷ್ಟಿಹರಿಸಿದೆ. ಗಡಿಯಾರ 10 ಬಾರಿಸಿದಂತೆ ವಿಚಾರಣೆ ಪ್ರಾರಂಭವಾಯಿತು. ಮೊದಲು ಮೊಕದ್ದಮೆಯನ್ನು ಓದಿದರು. ನನ್ನ ಮೇಲೆ ಪೂರ್ವಯೋಜಿತ ಕೊಲೆಯ ಆಪಾದನೆಯನ್ನು ಹೊರಿಸಿದ್ದರು. 1 ವರ್ಷದ ಹಿಂದೆ ಪ್ಯಾರಿಸಿನ ಸೂಳೆಗೇರಿಯಲ್ಲಿ ರೋಲ್ಯಾಂಡ್ ಎಂಬ ತಲೆಹಿಡಿಕನೊಬ್ಬನ ಕೊಲೆ ಜರುಗಿತ್ತು. ಈತ ಪೊಲೀಸರಿಗೆ ಗುಪ್ತ ಮಾಹಿತಿದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಂಬ ಗುಮಾನಿಯಿತ್ತು. ಹಾಗಾಗಿ ಭೂಗರ್ಭ ಜಗತ್ತಿನ ಗುಂಪೊಂದು ಹಾಡಹಗಲೇ ಈತನನ್ನು ಇರಿದು ಕೊಲೆಗೈದು ಪರಾರಿಯಾಗಿತ್ತು. ಪೊಲೀಸರು ನನ್ನ ಮೇಲೆ ಆಪಾದನೆ ಹೊರಿಸಿ ಬಂಧಿಸಿದರು. ಇದರಿಂದ ಅವರಿಗೆ 2 ರೀತಿಯ ಅನುಕೂಲಗಳಿದ್ದವು. ಮೊದಲನೆಯದಾಗಿ, ಅಪರಾಧ ಜರುಗಿದ ಮರುದಿನವೇ ಕೊಲೆಗಾರನನ್ನು ಬಂಧಿಸಿ ತಮ್ಮ ಕಾರ್ಯದಕ್ಷತೆಯನ್ನು ಮೆರೆಯುವುದಿತ್ತು. ಮೇಲಿನ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭೇಷ್ ಎಂದು ಬೆನ್ನು ತಟ್ಟಿದರು. ಎರಡನೆಯದಾಗಿ, ಸಣ್ಣಪುಟ್ಟ ಹೊಡೆದಾಟಗಳಲ್ಲಿ ಪಳಗಿದ್ದ ಭೂಗರ್ಭ ಜಗತ್ತಿನ ಪರಿಚಯ ಇಟ್ಟುಕೊಂಡಿದ್ದ ನಾನು ಪೊಲೀಸರಿಗೆಂದು ಸೊಪ್ಪು ಹಾಕುತ್ತಿರಲಿಲ್ಲ. ಅವರು ನಿಗದಿ ಮಾಡಿದ ಮಾಮೂಲಿ ನೀಡುತ್ತಿರಲಿಲ್ಲ. ಹಾಗಾಗಿ ನನಗೆ ಬುದ್ಧಿ ಕಲಿಸಬೇಕಿತ್ತು. ಈ ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಿಸಿ ಅಂತೂ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆದುರುಳಿಸಿದರು. ಪಾಟಿ ಸವಾಲು. ನನ್ನ ವಕೀಲರು ಫಿರ್ಯಾದುದಾರರಾದ ಪೊಲೀಸ್ ಅಧಿಕಾರಿಗಳನ್ನು ವಿವಿಧ ನಮೂನೆಯಲ್ಲಿ ಪ್ರಶ್ನಿಸಿದರು. ಅವರಿಂದ ಬರುತ್ತಿದ್ದ ಉತ್ತರ ಒಂದೇ: ಇವನೇ ಕೊಲೆ ಮಾಡಿದ್ದು ಅಷ್ಟೇ. ನ್ಯಾಯಾಧೀಶರಿಗೆ ಒಪ್ಪಿಗೆಯಾದಂತೆ ಕಾಣಲಿಲ್ಲ. ಅನಂತರ ಸಾಕ್ಷಿಗಳ ವಿಚಾರಣೆ. ನನ್ನ ವಿರುದ್ಧ ಸಾಕ್ಷಿ ನುಡಿಯಲು ಪೊಲೀಸರು ಪೌಲಿನ್ ಎಂಬ ವ್ಯಕ್ತಿಯನ್ನು ತಯಾರು ಮಾಡಿದ್ದರು. 3 ಸಾಲಿನ ಗಿಳಿಪಾಠವನ್ನು ಅವನು ಪುನರುಚ್ಚರಿಸುತ್ತಿದ್ದ. ಹೌದು, ಕೊಲೆ ನಡೆದ ದಿನ ನಾನಲ್ಲಿದ್ದೆ. ಪ್ಯಾಪಿಲಾನ್ ಕೊಲೆ ಮಾಡಿದ, ನಾನು ನೋಡಿದೆ. 3ನೇ ಸಲ ನಾನು ತಕರಾರು ಎತ್ತಿದೆ. ಈ ಪುಣ್ಯಾತ್ಮ ಪೌಲಿನ್ ಯಾರೆಂದೂ ನನಗೆ ಗೊತ್ತೇ ಇಲ್ಲ. ಈ ಅಪರಿಚಿತನ ಹೇಳಿಕೆಯನ್ನು ನ್ಯಾಯಾಲಯ ಗಮನಿಸಬಾರದು ಎಂದೆ. ಆಗ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿದರು. ಮಾನ್ಯ ಪ್ಯಾಪಿಲಾನ್, ನಿನಗೆ ಪರಿಚಯವಿಲ್ಲದ ವ್ಯಕ್ತಿ ಸುಖಾಸುಮ್ಮನೆ ನಿನ್ನ ಮೇಲೆ ಏಕೆ ಸುಳ್ಳು ನುಡಿಯುತ್ತಾನೆ ಎಂದು ಪ್ರಶ್ನಿಸಿದರು. ಸನ್ಮಾನ್ಯ ನ್ಯಾಯಾಧೀಶರೇ, ನನಗೂ ಅದೇ ಅರ್ಥವಾಗುತ್ತಿಲ್ಲ. 3 ತಿಂಗಳಿಂದ ಅದನ್ನೇ ಯೋಚಿಸುತ್ತಾ ನಿದ್ರೆ ಸಹ ಬಿಟ್ಟಿದ್ದೇನೆ. ನನ್ನ ಮೇಲೆ ಸುಳ್ಳು ಸಾಕ್ಷ್ಯ ನುಡಿಯುವುದರಿಂದ ಈ ವ್ಯಕ್ತಿಗೆ ಏನು ಲಾಭ? ಸದ್ಯಕ್ಕೆ ನನಗೆ ಹೊಳೆಯುತ್ತಿರುವ ಉತ್ತರ ಒಂದೇ: ಈತ ಇನ್ನಾವುದೋ ಬಲವಾದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ನನ್ನ ವಿರುದ್ಧ ಸುಳ್ಳು ಹೇಳಿಕೆ ಕೊಡಲು ಬೇರೆ ಯಾರೂ ಸಿಗದಿದ್ದ ಕಾರಣ ಪೊಲೀಸರು ಈ ಅಸಾಮಿಯನ್ನು ಒಪ್ಪಿಸಿದ್ದಾರೆ. ಅವರು ಹೇಳಿದಂತೆ ನಡೆದುಕೊಂಡರೆ ಇವನನ್ನು ಆ ಪ್ರಕರಣದಿಂದ ಖುಲಾಸೆ ಮಾಡುತ್ತಾರೆ. ಹಾಗಾಗಿ ಈತ ಕಂಠಪಾಠ ಮಾಡಿಸಿದ ವರದಿಯನ್ನು ತಮ್ಮೆದುರು ಒದರುತ್ತಿದ್ದಾನೆ. ನನ್ನ ಅಂದಿನ ಊಹೆ ಸತ್ಯಕ್ಕೆ ಎಷ್ಟೊಂದು ಹತ್ತಿರವಾಗಿತ್ತು ಎಂಬುದು ಮರುವರ್ಷವೇ ಸಾಬೀತಾಯಿತು. ಮಾದಕ ವಸ್ತು ಸಾಗಾಣಿಕೆಯ ದೊಡ್ಡ ಜಾಲವೊಂದನ್ನು ನಿರ್ವಹಿಸುತ್ತಿದ್ದ ಈ ಪೋಲಿನ್ ಮಾಲು ಸಮೇತ ಸಿಕ್ಕಿಬಿದ್ದಿದ್ದ. 6 ವರ್ಷಗಳ ಸಜೆ ಆಯಿತು. ಆದರೆ ನನಗೇನೂ ಇದರಿಂದ ಸಹಾಯವಾಗಲಿಲ್ಲ. ನನ್ನ ಶಿಕ್ಷೆಯೇನೂ ಕಡಿಮೆ ಆಗಲಿಲ್ಲ. ಇರಲಿ, ಇಷ್ಟರಲ್ಲಿ ನ್ಯಾಯಾಲಯ ತುಂಬಿ ಹೋಗಿತ್ತು. ಆಗಿನ ದಿನಗಳಲ್ಲಿ ಸಿರಿವಂತ ಮಹಿಳೆಯರಿಗೆ ಬೇರೇನೂ ಕೆಲಸ ಇರುತ್ತಿರಲಿಲ್ಲವಾದ್ದರಿಂದ ನ್ಯಾಯಾಲಯಕ್ಕೆ ಬಂದು ವಾದ ವಿವಾದಗಳನ್ನು ಆಲಿಸುತ್ತಾ ಕುಳಿತುಕೊಳ್ಳುತ್ತಿದ್ದರು. ಇದೂ ಒಂದು ರೀತಿಯ ಮನೋರಂಜನೆ. ಕೊಲೆ, ದರೋಡೆ ಅಥವಾ ಲೈಂಗಿಕ ಸಂಬಂಧದ ಪ್ರಕರಣಗಳಿದ್ದರಂತೂ ಜನ ಮುಗಿಬೀಳುತ್ತಿದ್ದರು. ಬರಿಯ ಮನೋರಂಜನೆ ಅರಸಿ ಬಂದಿದ್ದ ಮಹಿಳೆಯರ ಮಧ್ಯೆ ನನ್ನ ಮುದ್ದಿನ ಮದಡಿ ನೆನೆಟ್ ಕುಳಿತಿದ್ದಳು. ತವಕದಿಂದ ಕಣ್ಣುಗಳು ನನ್ನನ್ನೇ ದಿಟ್ಟಿಸುತ್ತಿದ್ದವು. ಹಾಗೇ ನನ್ನ ಗೆಳೆಯರು, ಕಪ್ಪು ಜಗತ್ತಿನ ನನ್ನ ಬಳಗ. ಕಾಲ ಸರ್ಕಾರಿ ವಕೀಲ ಪ್ರಾಡಲ್ನಿಂದ ವಾದ ಮಂಡನೆ. ಮಾನವನ ನಾಲಿಗೆ ಏನೇನು ಮಾಡಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ. 3 ಗಂಟೆಗಳ ನಿರಂತರವಾಗಿ ಹರಿಯಿತು ಅವನ ವಾಗ್ಝರಿ. ನನ್ನ ಭಯ ನಿಜವಾಯಿತು. ಮೊದಲು ಒಂದಕ್ಕೊಂದು ಸಂಬಂಧ ಪಡದ ಸಂಗತಿಗಳು, ಪೊಲೀಸರ ಜೊತೆಗಿನ ನನ್ನ ತಿಕ್ಕಾಟಗಳು, ಇತರರೊಡನೆ ನಡೆದ ಸಂಗಪುಟ್ಟ ಹೊಡೆದಾಟಗಳು, ಹೇಳುವಂತಹ ಕೆಲಸವಿಲ್ಲದಿದ್ದರೂ ಧರಿಸುವ ಬೆಲೆಬಾಳುವ ಬಟ್ಟೆಗಳು, ಹೀಗೆ ಅವನಿಗೆ ಅನುಕೂಲವಾಗುವ ಸಂಗತಿಗಳನ್ನು ಆರಿಸಿ ಒತ್ತಿ ಒತ್ತಿ ಹೇಳಿ ನನ್ನ ಬಗ್ಗೆ ದುರಭಿಪ್ರಾಯ ಮೂಡಿಸಿದ. ಅನಂತರ ಪೊಲೀಸರ ಹಾಗೂ ಸಾಕ್ಷಿದಾರನ ಹೇಳಿಕೆಗಳನ್ನು ತೆಗೆದುಕೊಂಡು ತನ್ನ ಒಡಲಾಡಿನ ವಿಷದ ನೂರಿನಿಂದ ಕೃತ್ರಿಮ ಹಾರವೊಂದನ್ನು ಹೆಣೆದು ನ್ಯಾಯಾಧೀಶರಿಗೆ ಅರ್ಪಿಸಿದ. ನನ್ನ ವಕೀಲರು ಪ್ರತಿಭಟಿಸಿದರು. ಇದೆಲ್ಲ ಸುಳ್ಳಿನ ಕಂಥೆ ಎಂದು ವಿವರಿಸಲು ಹೆಣಗಿದರು. ಆದರೆ ಪ್ರಾಡಲ್ ಬಹಳ ಚತುರ. ಅವನ ವಾಗ್ಝರಿ ಎದುರು ಸತ್ಯ ಮಂಕಾಯಿತು. ಅಂತೂ ಇವರ ವಾದ ವಿವಾದ ರಾತ್ರಿ 10 ಗಂಟೆಯವರೆಗೂ ನಡೆಯಿತು.
ನ್ಯಾಯಾಧೀಶರು 1 ಗಂಟೆಯ ವಿರಾಮದ ನಂತರ ತೀರ್ಪನ್ನು ಓದುವುದಾಗಿ ಘೋಷಿಸಿದರು. ನ್ಯಾಯಾಲಯ ಪ್ರಾರಂಭವಾಗುತ್ತಿದೆ. ಖೈದಿ ಎದ್ದು ನಿಲ್ಲು. ದ್ವಾರಪಾಲಕ ಇನ್ನೊಮ್ಮೆ ಕೂಗಿದ. ಸಭಾಂಗಣ ಮೌನವಾಯಿತು. ನಾನು ಎದುರಿಗಿದ್ದ ಮರದ ಕಂಬಿಯನ್ನು ಹಿಡಿದುಕೊಂಡು ಎದ್ದು ನಿಂತೆ. ಕಾಲುಗಳು ಭಾರವಾಗಿದ್ದವು. ಎದೆ ಬಡಿದುಕೊಳ್ಳುತ್ತಿತ್ತು. ಖೈದಿ, ನಿನ್ನ ಮೇಲಿರುವ ಪೂರ್ವ ಯೋಜನೆ ಎಂಬುದನ್ನು ಹೊರತುಪಡಿಸಿ ಕೊಲೆಯ ಆಪಾದನೆ ಸತ್ಯ ಎಂದು ನ್ಯಾಯಾಲಯಕ್ಕೆ ಮನವರಿಕೆಯಾಗಿದೆ. ಅದಕ್ಕೆ ಪೂರಕವಾಗಿ ನಿನಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದೇವೆ. ಫ್ರಾನ್ಸ್ ದೇಶದಿಂದ ಉಚ್ಚಾಟನೆ ಮಾಡಲಾಗುತ್ತದೆ. ಇಡೀ ನ್ಯಾಯಾಲಯ ಸ್ತಬ್ಧವಾಯಿತು. ಕುಳಿತಿದ್ದ ನ್ಯಾಯವಾದಿಗಳು ತಲೆ ತಗ್ಗಿಸಿದರು. ಸರ್ಕಾರಿ ವಕೀಲರು ದೃಷ್ಟಿ ತಪ್ಪಿಸಿ ಕಿಟಕಿಯಾಚೆಯ ಗಾಢ ಕತ್ತಲನ್ನು ನಿಟ್ಟಿಸುತ್ತಿದ್ದರು. ಥ್ಯಾಂಕ್ಸ್, ಹದಿವಯಸ್ಸಿನ ಹುಡುಗನೊಬ್ಬನ ಭವಿಷ್ಯಕ್ಕೆ ತಣ್ಣೀರೆರೆಸಿದ್ದಕ್ಕೆ, ಬಾಳ ಚಿಗುರನ್ನು ಬುಡಕ್ಕೆ ಕೊಯ್ದು ಕರ್ತವ್ಯ ಪ್ರಜ್ಞೆಯನ್ನು ಮರೆತದ್ದಕ್ಕೆ. ಖೈದಿ, ಕೊನೆಯದಾಗಿ ಏನಾದರೂ ಹೇಳುವುದಿದೆಯೇ? ಹೌದು ಮಾನ್ಯ ನ್ಯಾಯಾಧೀಶರೇ, ಒಂದಲ್ಲ 10 ಸಾರಿ ಹೇಳುವಂತಹ ಸಂಗತಿ ಒಂದಿದೆ. ನಾನು ನಿರಪರಾಧಿ. ಪೊಲೀಸರ ಹಾಗೂ ಸಾಕ್ಷಿದಾರರ ಸಂಚಿಗೆ ನಾನು ಬಲಿಪಶಲಾಗಿದ್ದೇನೆ. ನಾನು ನಿರಪರಾಧಿ. ನ್ಯಾಯಾಧೀಶರ ಜೊತೆ ಇಡೀ ಸಭಾಂಗಣ ಎದ್ದು ನಿಂತು. ಪ್ರೇಕ್ಷಕರ ಮಧ್ಯೆ ಇದ್ದ ಭೂಗತ ಜಗತ್ತಿನ ನನ್ನ ಮಿತ್ರರೆಲ್ಲರೂ ತಲೆ ತೂಗಿ ನನ್ನ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಹೌದು, ನಾನು ಕಪ್ಪು ಲೋಕದ ನಿಯಮಗಳನುಸಾರವಾಗಿ ನಡೆದುಕೊಂಡಿದ್ದೆ. ನಿಜವಾದ ಕೊಲೆಗಾರ ಯಾರು ಎಂದು ಸುಳಿವು ಕೊಟ್ಟಿರಲಿಲ್ಲ. ಸ್ನೇಹಿತರಿಗೆ ವಿಶ್ವಾಸದ್ರೋಹವೆಸಗಿರಲಿಲ್ಲ. ಅಷ್ಟರಲ್ಲಿ ಮಹಿಳಾ ಪ್ರೇಕ್ಷಕರಿದ್ದ ದಿಕ್ಕಿನಿಂದ ಗುಸುಗುಸು, ಕಿಲಕಿಲನೆ ನಗುವ ಸದ್ದು. ಅದು ಮಿಟ್ಟುಕೊಂಡಿದ್ದ ಅಶಾಂತಿ ಹೊರನುಗ್ಗಿತು. ಮಹಿಳೆಯರೇ, ಇಂದಿನ ಪ್ರಹಸನ ಮುಗಿಯಿತಲ್ಲ? ಪುಕ್ಕಟೆ ಮನೋರಂಜನೆ ಸಿಕ್ಕಿತಲ್ಲ? ನೀವಿನ್ನು ಮನೆಗೆ ಹೋಗಬಹುದು. ನಿಮ್ಮ ಪೊಲೀಸರು, ವಕೀಲರು ಎಲ್ಲರೂ ಸೇರಿ ಕೊಲೆಯ ರಹಸ್ಯವನ್ನು ಬಹಳ ಚೆನ್ನಾಗಿ ಬಿಡಿಸಿದ್ದಾರೆ. ನಿಮಗೆ ತೃಪ್ತಿಯಾಗುವಂತೆ. ವಾರ್ಡರ್, ನ್ಯಾಯಾಧೀಶರು ಮಧ್ಯೆ ಪ್ರವೇಶಿಸಿದರು. ಈತನನ್ನು ಎಳೆದುಕೊಂಡು ಹೋಗಿ. ಮಹಿಳೆಯರ ನಡುವಿನಿಂದ ಒಂದು ಧ್ವನಿ ಸ್ಪಷ್ಟವಾಗಿ ಮೂಡಿಬಂತು. ಪ್ಯಾಪಿ ಡಾರ್ಲಿಂಗ್, ಎನದರ್ಸ್ ಬೇರಾ, ನಾನು ನಿನ್ನ ಜೊತೆ ಇದ್ದೇನೆ. ಪೇದಿಗಳು ಬೇಡಿ ತೊಡಿಸಿ ನನ್ನನ್ನು ಹೊರಗಡೆ ಕರೆವು ತಂದರು. ಆಯಾಸಗೊಂಡಿದ್ದೆ. ಸಿಗರೆಟ್ ಬೇಕೆನಿಸಿತು. ಪೊಲೀಸೊಬ್ಬ ಹಚ್ಚಿಕೊಟ್ಟ. ಅಲ್ಲೇ ಕಲ್ಲು ಬೆಂಚಿನ ಮೇಲೆ ಕುಳಿತೆ. ನಾನು ಪ್ರತಿ ಸಲ ಹೊಗೆ ಎಳೆದುಕೊಳ್ಳುವಾಗಲೂ ನನ್ನ ಕೈಕೋಳಿನ ಸರಪಳಿಯ ಸರಿಸಿನ ಪೇದಿ ತನ್ನ ಕೈಯನ್ನು ಮೇಲೆ ಕೆಳಗೆ ಮಾಡಬೇಕಿತ್ತು. ಕಿರಿಕಿರಿ ಎನಿಸಿತು. ಆದರೆ ಮರುಕ್ಷಣವೇ ಸತ್ಯ ತಲೆಯ ಮೇಲೆ ಹೊಡೆದಂತೆ ಗೋಚರವಾಯಿತು. ಹೌದು, ಇನ್ನು ಜೀವನ ಪರ್ಯಂತ ಈ ಪೊಲೀಸರು ವಾರ್ಡರ್ಗಳ ಕಣ್ಣಳತೆಯಲ್ಲೇ ಬದುಕಬೇಕು. ಇವರ ಹದ್ದಿನ ಕಣ್ಣು ನನ್ನ ಪ್ರತಿಯೊಂದು ಕ್ರಿಯೆಯನ್ನೂ ನಿಯಂತ್ರಿಸಲಿದೆ. ಏನಾಯಿತು? ಮುಖ್ಯ ವಾರ್ಡರ್ ನನ್ನನ್ನೇ ದಿಟ್ಟಿಸುತ್ತಾ ಪ್ರಶ್ನಿಸಿದ. ಸುಳ್ಳು. ನನ್ನನ್ನು ನಂಬದವನಂತೆ ಸುತ್ತ ಇದ್ದ ಪೊಲೀಸರತ್ತ ತಿರುಗಿದ. ಆದರೆ ಅದು ನಿಜ ಎಂಬುದು ಅವರ ಮುಖಭಾವದಿಂದ ಸ್ಪಷ್ಟವಾದಂತೆ. ಸೂಳೆ ಮಕ್ಕಳು, ಅವರಿಗೆ ತಲೆ ಕೆಟ್ಟಿರಬೇಕು. ಮಧ್ಯವಯಸ್ಸಿನಾದ ಈ ವಾರ್ಡರಿಗೆ ನಾನು ನಿರಪರಾಧಿ ಎಂಬ ವಾಸ್ತವ ಗೊತ್ತಿತ್ತು. ಹಾಗಾಗಿ ನನ್ನ ಮೇಲೆ ಅನುಕಂಪ. ಈಗ ದೇಶೋಚ್ಚಾಟನೆ ಎಂತಹ ಅತ್ಯಂತ ಕಠಿಣ ಶಿಕ್ಷೆಗೆ ತಳ್ಳಪಟ್ಟ ನನಗೆ ಸ್ವಲ್ಪ ಸ್ಥಿರ ತುಂಬಲು ಯತ್ನಿಸುತ್ತಿದ್ದ. ಧೈರ್ಯವಾಗಿರು ಪ್ಯಾಪಿ, ಸಹಾಯ ಹಸ್ತವನ್ನು ಎಲ್ಲಿಂದಾದರೂ ಬಂದೇ ಬರುತ್ತದೆ. ಸ್ವಲ್ಪ ಕಾಯಬೇಕು. ನಿನ್ನ ಊಟ ಮತ್ತು ಇತರ ವಸ್ತುಗಳನ್ನು ಕೋಣೆಗೆ ಕಳುಹಿಸುತ್ತೇನೆ ಅನ್ನುತ್ತಾ ನನ್ನನ್ನು ಕರೆದು ತನ್ನ ಪೇಡಿಗಳಿಂದ ಕರಾರು ಪತ್ರಗಳನ್ನು ತೆಗೆದುಕೊಂಡು ಸಹಿ ಮಾಡಿದ. ಅವರೆಲ್ಲ ಅಲ್ಲಿಂದ ಹೊರಟು ಹೋದಾಗ ನನ್ನ ಬಂಧಿಖಾನೆಯ ಬಾಗಿಲನ್ನು ನಿಧಾನವಾಗಿ ಮುಚ್ಚತೊಡಗಿದ. ಥ್ಯಾಂಕ್ಸ್ ವಾರ್ಡರ್, ಧೈರ್ಯವಾಗಿದ್ದೇನೆ. ಏನೂ ತೊಂದರೆಯಿಲ್ಲ. ಆದರೆ ಈ ತರಹದ ಅಮಾನುಷ ವ್ಯವಸ್ಥೆಯಿಂದ ಈ ದೇಶಕ್ಕೆ ಒಳ್ಳೆಯದಾಗಲ್ಲ ಅಂದೆ. ಸ್ವಲ್ಪ ಹೊತ್ತಿಗೆ ನನ್ನ ಕೋಣೆಯ ಬಾಗಿಲಿನ ಮೇಲೆ ಯಾರೋ ಕೆರೆಯುತ್ತಿರುವುದರ ಸದ್ದು. ಹೇಯ್, ಏನದು? ಏನೂ ಇಲ್ಲ. ಬಾಗಿಲಿನ ಮೇಲೆ ಚೀಟಿ ಅಂಟಿಸುತ್ತಿದ್ದೇನೆ. ಜೈಲಿನ ಸಹಾಯಕನೊಬ್ಬನ ಧ್ವನಿ. ಎಂಥ ಚೀಟಿ? ನಿನ್ನ ಗುರುತಿನ ಚೀಟಿ. ಜೀವಾವಧಿ, ದೇಶಾಂತರ, ಶಿಕ್ಷೆ, ಜಾಗೃತವಾಗಿ ಕಾಯತಕ್ಕದ್ದು ಅಂತ ಬರೆದಿದೆ. ಇವರಿಗೆ ನಿಜವಾಗಲೂ ಹುಚ್ಚು ಹಿಡಿದಿರಬೇಕು. ನನ್ನನ್ನು ಜೋಪಾನವಾಗಿ ಕಾಯಬೇಕುಂತೆ. ಇಲ್ಲದ ಆಪಾದನೆಗಳೆಲ್ಲ ನನ್ನ ಮೇಲೆ ಹೊರಿಸಿ ಯಾವುದೋ ಅಪರಿಚಿತ ದ್ವೀಪಕ್ಕೆ ಅಟ್ಟುವ ಶಿಕ್ಷೆ ವಿಧಿಸಿದ್ದೀರಾ. ಆದರೂ ಪರವಾಗಿಲ್ಲ, ಹೆದರಬೇಡಿ. ಆತ್ಮಹತ್ಯೆಗೊಯ್ಯುವಂತಹ ಹೇಡಿ ನಾನಲ್ಲ. ಇಂತಹ ಇನ್ನೆಷ್ಟೋ ಆಘಾತಗಳನ್ನು ತಡೆದುಕೊಳ್ಳುವಷ್ಟು ಸಯ್ಯ ನನ್ನ ಎದೆಗುಂಡಿಗೆಯಲ್ಲಿದೆ. ಹಾಗಾಗಿ ನನ್ನನ್ನು ಜಾಗೃತವಾಗಿ ಕಾಯುವ ಅಗತ್ಯವಿಲ್ಲ. ಎಲ್ಲವನ್ನೂ ಎಲ್ಲರನ್ನೂ ಎದುರಿಸುವ ತಾಕತ್ತಿದೆ. ನನ್ನ ಹೋರಾಟ ಈಗಿಂದಲೇ ಪ್ರಾರಂಭಿಸುತ್ತೇನೆ, ನೋಡುತ್ತೀರಿ. ಕಾಫಿ ಕುಡಿಯುತ್ತಾ ಯೋಚಿಸತೊಡಗಿದೆ. ಮುಂದಿನ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಲೇ? ಆದರೆ ಏನು ಪ್ರಯೋಜನ? ಇನ್ನೊಂದೆರಡು ವರ್ಷ ನ್ಯಾಯಾಲಯದಲ್ಲಿ ಒದ್ದಾಡಿದ ಮೇಲೂ ಏನಾದರೂ ಅನುಕೂಲವಾಗಬಹುದೇ? ಅದೃಷ್ಟ ಚೆನ್ನಾಗಿದ್ದರೆ ಜೀವಾವಧಿ ಶಿಕ್ಷೆಯನ್ನು 20 ವರ್ಷದ ಕಾರಾಗೃಹಕ್ಕೆ ಇಳಿಸಬಹುದು. ಆದರೂ ಹೊರಬರುವಷ್ಟರಲ್ಲಿ ನನ್ನ ಅರ್ಧ ಆಯುಷ್ಯ ಮುಗಿದಿರುತ್ತದೆ. ಇಲ್ಲ, ಅದಂತೂ ಸಾಧ್ಯವೇ ಇಲ್ಲ. ಕೊಳೆತು ನಾರುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಾ ಮುದುಕನಾಗಿ ಸಾವನ್ನು ಎದುರು ನೋಡುವುದಕ್ಕಿಂತ ತಪ್ಪಿಸಿಕೊಂಡು ಪಲಾಯನಗೈಯುವುದೇ ಉತ್ತಮ ಮಾರ್ಗ. ನೆಮ್ಮದಿಯ ಬದುಕಿಗೆ ಅದೊಂದೇ ದಾರಿ. ಕಾರ್ಗತ್ತಲ ಪುಟ್ಟ ಕೋಡೆಯೊಳಗೆ ಶತಪಥ ತಿರುಗುತ್ತಾ ಮನೆಯವರ ಬಗ್ಗೆ ಯೋಚಿಸಿದೆ. ನನಗಿದ್ದ ಆಪ್ತ ಸಂಬಂಧಿಕರು ಅಂದರೆ 3 ಜನ. ನನ್ನ ಮುದ್ದಿನ ಮಡದಿಗೆ ಸಮಾಧಾನ ಹಾಗೂ ಧೈರ್ಯದಿಂದಿರಲು ತಿಳಿಸಿ ಒಂದು ತಾರು ಕಳಿಸಿದ್ದೆ.
ಹಾಗೆ ನನ್ನ ಅಕ್ಕನಿಗೂ ಸಹ. ಈಕೆ ಜಗತ್ತೆಲ್ಲ ನನ್ನನ್ನು ತಿರಸ್ಕರಿಸಿದರೂ ಬಿಡದೆ ನನ್ನ ಪರವಾಗಿ ನಿಂತಿದ್ದಳು. ಈಗ ಅವಳ ಹೋರಾಟಕ್ಕೂ ತೆರೆಬಿದ್ದಂತಾಗಿತ್ತು. ಇನ್ನು ಉಳಿದದ್ದು ಪಾಪ ಪುಣ್ಯಗಳ ಅರಿವಿಲ್ಲದ ಪುತ್ರಪ್ರೇಮದ ಸಾಕಾರ ಮೂರ್ತಿಯಂತಿದ್ದ ಅಪ್ಪ. ನನ್ನ ಈ ದುರಂತ ಆತನಿಗೆ ಎಂಥ ಆಘಾತವನ್ನುಡ್ಡಿರಬಹುದು. ಜೀವನ ಪರ್ಯಂತ ಹೊರಬೇಕಾದ ಈ ಹೊರೆ ಎಷ್ಟು ತ್ರಾಸದಾಯಕವಾಗಿರಬೇಕು. ಯೋಚಿಸುತ್ತಿದ್ದವನಿಗೆ ಒಂದೇ ಸಾರಿ ಉಸಿರು ಬಿಗಿಹಿಡಿದಂತಾಯಿತು. ನಾನು ನಿರಪರಾಧಿ, ಹೌದು, ಖಂಡಿತವಾಗಿಯೂ ಯಾವ ಹೀನಕೃತ್ಯವನ್ನೂ ಎಸಗಿಲ್ಲ. ಆದರೆ ಇದನ್ನು ಯಾರಿಗೆ ಹೇಳುವುದು? ಕೇಳಿದವರು ನಕ್ಕಾರು. ತಲೆಹಿಡುಕನೊಬ್ಬನ ಕೊಲೆ ಮಾಡಿದ್ದೇನೆ ಎಂದು ಶಿಕ್ಷೆ ವಿಧಿಸಿರುವಾಗ ಕೊಲೆಗೈದುದು ನಾನಲ್ಲ, ಇನ್ನೊಬ್ಬ ಅಂದರೆ ಇಡೀ ಜಗತ್ತೇ ನಗುತ್ತದೆ. ಆದ್ದರಿಂದ ಪ್ಯಾಪಿ, ಬಾಯಿ ಮುಚ್ಚಿಕೊಂಡು ಸುಮ್ಮನಿರು. ಆದರೆ ಹೇಗೆ ಸುಮ್ಮನಿರುವುದು? ಇಡೀ ಭವಿಷ್ಯವೇ ಗಟಾರದ ಕೊಚ್ಚೆಯಲ್ಲಿ ಸೋರಿ ಹೋಗುತ್ತಿರುವಾಗ ಸುಮ್ಮನೆ ಕೈಕಟ್ಟಿ ಕೂರುವುದು ಹೇಗೆ? ಇಷ್ಟು ದಿನ ವಿಚಾರಣಾ ಸಮಯದಲ್ಲಿ ಜೈಲಿನಲ್ಲಿದ್ದಾಗ ಈ ಕುರಿತು ಯೋಚಿಸಿರಲೇ ಇಲ್ಲ. ನನಗೆ ಜೀವಾವಧಿ ಶಿಕ್ಷೆಯಾಗುತ್ತೆ, ಬದುಕು ಚರಂಡಿಯ ರದ್ದಿಯಲ್ಲಿ ಕೊಚ್ಚಿ ಹೋಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ಇರಲಿ, ಪರವಾಗಿಲ್ಲ, ತಪ್ಪಿಸಿಕೊಂಡು ಪಲಾಯನಗೈಡ್ಯರೆ ಎಲ್ಲ ಸರಿಹೋಗುತ್ತೆ. ಅದಕ್ಕೆ ಮೊದಲ ಹೆಜ್ಜೆ ಅಂದರೆ ಇಲ್ಲಿರುವ ಇತರ ಖೈದಿಗಳ ಜೊತೆ ಸ್ನೇಹ ಸಂಪಾದಿಸುವುದು. ಗುಂಡಿಗೆಯಲ್ಲಿ ಧೈರ್ಯ ಇರುವವರು ಯಾರಾದರೂ ಸಿಕ್ಕೇ ಸಿಗುತ್ತಾರೆ, ಪರಾರಿಯಾಗಲು ಜೊತೆಯಾಗುತ್ತಾರೆ. ಯೋಚಿಸುತ್ತಿದ್ದಾಗ ಕಣ್ಣಿಗೆ ಬಿದ್ದವನು ಹಳೆಯ ಪರಿಚಯದ ಡೇಗ, ಮಾರ್ಸೇಲ್ಸ್ನವನು. ಆತ ದಿನ ಹಜಾಮನ ಕೋಣಿಗೆ ಹೋಗುತ್ತಿದ್ದುದನ್ನು ಗಮನಿಸಿ ಒಂದು ದಿನ ನಾನೂ ಶೇವಿಂಗ್ ಮಾಡಿಸುವ ನೆಪವೊಡ್ಡಿ ಹೋಗಿ ಉದ್ದದ ಸಾಲಿನಲ್ಲಿ ನಿಂತೆ. ನನ್ನನ್ನೇ ಕಡೆಗಣ್ಣಿನಿಂದ ಗಮನಿಸುತ್ತಿದ್ದ ಡೇಗ ಕಾಯುವ ಪೇದೆಗಳಿಗೆ ಸ್ವಲ್ಪವೂ ಗೊತ್ತಾಗದಂತೆ ಉಳಿದವರನ್ನು ಮುಂದೆ ಕಳಿಸಿ ನನ್ನ ಪಕ್ಕಕ್ಕೆ ಬಂದು ನಿಂತುಕೊಂಡ. ಡೇಗ, ಹೇಗಿದೆಯಾ? ಪಿಸುಗುಟ್ಟಿದೆ. ಓಕೆ ಪ್ಯಾಪಿ, ನನಗೆ 15 ವರ್ಷ ಕೊಟ್ರು, ನಿನಗೆ ಜೀವಾವಧಿ. ಅಪೀಲ್ ಹೋಗ್ತೀಯಾ? ಇಲ್ಲ, ಅದರಿಂದ ಉಪಯೋಗವಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಧೈರ್ಯವಾಗಿರೋದು, ಚೆನ್ನಾಗಿ ತಿಂದು ಗಟ್ಟಿಮುಟ್ಟಾಗಿರೋದು. ಮುಂದೊಂದು ದಿನ ಅದು ಅಗತ್ಯವಾಗುತ್ತೆ. ಇರಲಿ, ನಿನ್ನ ಹತ್ತಿರ ಕಾಸೇನಾದ್ರೂ ಇದೆಯಾ? ಹೌದು, 10,000 ಫ್ರಾಂಕ್ಸ್. ನಿನ್ನ ಹತ್ತಿರ? ಏನೂ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ಲಾಯರ್ ಯಾರು? ಪ್ಯೂಬರ್ಟ್. ಪ್ರಯೋಜನವಿಲ್ಲ, ಅವನೇನೂ ಸಹಾಯ ಮಾಡುವುದಿಲ್ಲ. ಬದಲಿಗೆ ನಿನ್ನ ಹೆಂಡತಿಗೆ ಒಂದು ಚಾರ್ಜರ್ ಕೊಳ್ಳಲು ಹೇಳು. ಅದರೊಳಗೆ ಹಣ ತುಂಬಿಸಿ ಡಾಮಿನಿಕ್ ಕೈಯಲ್ಲಿ ಕೊಡಲಿ. ಅದು ಖಂಡಿತ ನಿನ್ನ ಕೈ ಸೇರುತ್ತೆ. ಶ್, ಕಾವಲುಗಾರ ಬಂದೇ ಬಿಟ್ಟ. ಹಾ, ಏನೋ ಹರಟೆ ಬಂದಿರೋದೋ? ಹೊಡೆಯಕ್ಕೋ, ಇಲ್ಲಿಗೆ ಇಲ್ಲ, ಈತ ತನಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾಂಡ ಡೇಗ. ಏನಂತೆ? ಸೆರೆವಾಸದಿಂದ ಭೇದಿ ಕಿತ್ತಿರಬೇಕು. ತನ್ನ ಹಾಸ್ಯಕ್ಕೆ ತಾನೇ ಜೋರಾಗಿ ನಕ್ಕಪೇದೆ. ಹಾಗಿದ್ದರೆ ನನ್ನ ಬದುಕು ಈಗಾಗಲೇ ಚರಂಡಿ ಸೇರಿಯಾಗಿದೆ. ಹದಿಹರೆಯದ ಮುಗ್ಧನೊಬ್ಬನ ಭವಿಷ್ಯ ಜೈಲಿನ ಕತ್ತಲೆ ಕೋಣೆಗಳಲ್ಲಿ ಕರಗಿ ಹರಿದು ಹೋಗುತ್ತಿರುವಾಗ ಅಪಹಾಸ್ಯಗೈದು ನಗುವ ಮಂದಿಯ ಮಧ್ಯೆ ನಾನಿದ್ದೇನೆ ಅಂದರೆ ಇದು ಚರಂಡಿಯೇ ಇರಬೇಕು. ಒಂದೆರಡು ದಿನದಲ್ಲಿ ಚಾರ್ಜರ್ ನನ್ನ ಕೈ ಸೇರಿತು. ಲಕಲಕ ಹೊಳೆಯುತ್ತಿದ್ದ 3.5 ಇಂಚು ಉದ್ದದ ಹೆಬ್ಬೆರಳಿನ ಗಾತ್ರದ ಅಲ್ಯೂಮಿನಿಯಂ ಟ್ಯೂಬ್ ನಿಧಾನವಾಗಿ ಮಧ್ಯದಲ್ಲಿ ತಿರುಗಿಸಿ ಬಿಚ್ಚಿದೆ. ಒಳಗೆ 5,600 ಫ್ರಾಂಕ್ಗಳನ್ನು ಚಿಕ್ಕದಾಗಿ ಮಡಚಿ ಸುತ್ತಿಟ್ಟಿದ್ದರು. ಸಂಭ್ರಮದಿಂದ ಅದಕ್ಕೆ ಮುತ್ತು ಕೊಟ್ಟೆ. ಹೌದು, ನನ್ನ ದೇಹದ ಒಂದು ಭಾಗವಾಗಿ ಹೊಟ್ಟೆಯೊಳಗೆ ಕೂರುವ ಮೊದಲು ಆ ಪುಟ್ಟ ಚಾರ್ಜರಿಗೆ ದೀರ್ಘವಾದ ಮುತ್ತಿಟ್ಟೆ. ಏಕೆಂದರೆ ಅದು ನನ್ನ ಸಾವು ಬದುಕಿನ ಪ್ರಶ್ನೆ, ನನ್ನ ಬಂಧನ ಮುಕ್ತಿಯ ಪ್ರಶ್ನೆ. ಅಷ್ಟೇ ಅಲ್ಲ, ನನ್ನನ್ನು ಈ ಸ್ಥಿತಿಗೆ ತಳ್ಳಿದ ಕೂಳರ ವಿರುದ್ಧ ಪ್ರತೀಕಾರಗೈಯುವ ನನ್ನ ಪ್ರತಿಜ್ಞೆ ನೆರವೇರಿಸಲು ಈ ಚಾರ್ಜರ್ ರಹದಾರಿಯಾಗಿತ್ತು. ದೀರ್ಘವಾಗಿ ಉಸಿರೆಳೆದುಕೊಳ್ಳುತ್ತಾ ನಿಧಾನವಾಗಿ ಆ ಪುಟ್ಟ ಟ್ಯೂಬನ್ನು ನನ್ನ ಕರುಳಿನೊಳಗೆ ತೂರಿಸಿದೆ. ಅದು ಆದಷ್ಟು ಮೇಲೆ ಹೋಗಿ ನನ್ನ ಕರುಳನ್ನು ಸೇರಿದ ನಂತರ ಸಮಾಧಾನದ ನಿಟ್ಟುಸಿರು ಬಿಟ್ಟೆ. ಇನ್ನೇನು ತೊಂದರೆಯಿಲ್ಲ. ಇದು ಬ್ಯಾಂಕಿನಲ್ಲಿದ್ದ ಠೇವಣಿಯಂತೆ ಅತ್ಯಂತ ಸುಭದ್ರವಾಗಿದೆ. ಪೊಲೀಸರು ಏನು ಬೇಕಾದರೂ ಶತಪ್ರಯತ್ನ ಮಾಡಲಿ, ಪತ್ತೆಯಾಗಲ್ಲ. ನನ್ನನ್ನು ಬೆತ್ತಲೆಗೊಳಿಸಿ ಬಗ್ಗಿಸಿ ಕೆಮ್ಮುವಂತೆ ಮಾಡಿ ನಖಶಿಖಾಂತ ಹುಡುಕಿದರೂ ಸಿಗದಂಥ ಸ್ಥಳದಲ್ಲಿದೆ ನನ್ನ ಬಿಡುಗಡೆ, ಪ್ರತೀಕಾರದ ಸಂಕೇತವಾದ ಚಾರ್ಜರ್. ಖದೀಮರ ಲೋಕದ ಪರಿಭಾಷೆಯಲ್ಲಿ ನಾನೀಗ ಲೋಡೆಡ್ ಅಥವಾ ಗ್ರೀನ್ ಅಂದರೆ ಹಣ ಹೊಂದಿದ್ದೇನೆ ಎಂದರ್ಥ. ಹೊರಗಡೆ ಆಗಲೇ ಕತ್ತಲಾವಿಸಿತ್ತು. ಕಬ್ಬಿಣದ ಮಂಚದ ಮೇಲೆ ಅಂಗಾತ ಮಲಗಿಕೊಂಡು ಯೋಚಿಸಲು ಆರಂಭಿಸಿದೆ. ಆದರೆ ಹೊರ ವರಾಂಡಾದಲ್ಲಿದ್ದ ವಿದ್ಯುತ್ ದೀಪವೊಂದರ ಪ್ರಖರವಾದ ಬೆಳಕು ಸರಳುಗಳ ಸಂಧಿಯಿಂದ ನನ್ನ ಮುಖದ ಮೇಲೆ ರಾಚುತ್ತಿತ್ತು. ರೆಪ್ಪೆ ಮುಚ್ಚಲು ಬಿಡದ ತೀಕ್ಷ್ಣವಾದ ಕಿರಣಗಳಿಂದ ಮುಕ್ತಿ ಪಡೆಯಲು ಕರವಸ್ತ್ರವೊಂದನ್ನು ತೆಗೆದುಕೊಂಡು ನೀರಿನಲ್ಲಿ ಅದ್ದಿ ಮುಖ ಮುಚ್ಚಿಕೊಂಡೆ. ಸ್ವಲ್ಪ ಸಮಾಧಾನವಾದಂತಾಯಿತು. ಮನಸ್ಸು ಮತ್ತೆ ಹೊರ ಪ್ರಪಂಚಕ್ಕೆ ಜಿಗಿತು. ಓದುಗರೆ, ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ನನ್ನನ್ನು ಸಹಿಸಿಕೊಳ್ಳಬೇಕು. ನನ್ನ ಅಂದಿನ ಮನಸ್ಥಿತಿಯನ್ನು ತಮಗೆ ವಿಶದವಾಗಿ ವಿವರಿಸದಿದ್ದರೆ 13 ವರ್ಷ ಬಿಡುಗಡೆಗಾಗಿ ಜೀವದ ಹಂಗ ತೊರೆದು ಹೋರಾಡಿದ್ದು ನಿಮಗೆ ಅರ್ಥವಾಗದೇ ಹೋಗಬಹುದು. ಅಂದು ಒಂಟಿಯಾಗಿ ಮಲಗಿದ್ದ ದೇಹದೊಳಗೆ ಕುಡಿಯುತ್ತಿದ್ದ ಸೇಡು, ರೋಷವೆಂಬ ಲಾವಾರಸದ ಬುಗ್ಗೆ ನನ್ನ ಮುಂದಿನ ಹೋರಾಟಕ್ಕೆ ಒಂದು ಉದ್ದೇಶವನ್ನು ಬೆಟ್ಟಿಮಾಡಿ ತೋರಿಸಿಕೊಟ್ಟಿತ್ತು. ಹೌದು, ನನ್ನ ಬದುಕನ್ನು ಚಿಗುರಿನಲ್ಲೇ ಚಿಮುಟಿದ ಈ ವ್ಯವಸ್ಥೆಯ ಹಾಗೂ ಅದನ್ನು ಪ್ರತಿನಿಧಿಸುವ ಪೊಲೀಸು ನ್ಯಾಯಾಂಗಗಳ ವಿರುದ್ಧ ನಾನು ಸೇಡು ತೀರಿಸಿಕೊಳ್ಳಲೇಬೇಕು. ಪ್ರತೀಕಾರ ಅಂದರೆ ಅಂತಿಂತ ಮಕ್ಕಳ ಆಟದ ಹಾಗಲ್ಲ.
ಕೈಯಲ್ಲಿ ಕತ್ತಿ ಹಿಡಿದು ರಕ್ತದೋಕಳಿಯಲ್ಲಿ ಮಿಂದೆದ್ದು ವಿಜಯೋತ್ಸವದ ನರ್ತನಗೈಬೇಕು ಅಂತಹ ಪ್ರತಿಕಾರ. ಆದರೆ ಅದಕ್ಕೆ ಮೊದಲು ನಾನು ಈ ಜೈಲಿನಿಂದ ತಪ್ಪಿಸಿಕೊಳ್ಳಬೇಕು. ಅದರಲ್ಲಂತೂ ರಾಜಿಯಿಲ್ಲ. ಈಗಂತೂ ಚಾರ್ಜರ್ ಇರುವುದರಿಂದ ಪರಾರಿಯಾಗುವುದು ಅಂಥ ದೊಡ್ಡ ಬಾಬತ್ತಲ್ಲ. ಹಣ ಅಂದರೆ ಎಂಥ ನಿಯತ್ತಿನ ಸೂಳೆ ಮಗನು ಬಾಯಿ ಕಳೆಯುತ್ತಾನೆ, ನನಗೆ ಸಹಾಯ ಮಾಡೇ ಮಾಡುತ್ತಾನೆ. ಹಾಗಾದರೆ ತಪ್ಪಿಸಿಕೊಂಡ ಕೂಡಲೇ ನನ್ನ ಮೊದಲ ಗುರಿ ಪ್ಯಾರಿಸ್. ಸದ್ದಿಲ್ಲದೆ ನಗರವನ್ನು ಹೊಕ್ಕು ಮೂಲೆಯೊಂದರಲ್ಲಿ ಮನೆ ಮಾಡಿ ನನ್ನನ್ನು ಈ ನರಕದ ಕೂಪಕ್ಕೆ ತಳ್ಳಿದ ಪ್ರತಿಯೊಬ್ಬ ಶತ್ರುವನ್ನು ಸಂಹರಿಸುವ ಕಾರ್ಯಕ್ರಮ ರೂಪಿಸಬೇಕು. ಹೌದು, ಅದೇ ನನ್ನ ಗುರಿ. ನಾನು ಮೊದಲು ಮುಗಿಸಬೇಕಾದ ವ್ಯಕ್ತಿ ಎಂದರೆ ಪೋಲಿನ್. ನನ್ನ ವಿರುದ್ಧ ನಕಲಿ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿಸಿದ ಈತ ನನ್ನ ಮೊದಲ ಬಲಿ. ಆಮೇಲೆ ನನ್ನನ್ನು ವಿಚಾರಣೆಗೆ ಒಳಪಡಿಸಿದ ಇಬ್ಬರು ಪೇದೆಗಳು. ಅವರು ಹೋಗಲೇಬೇಕು. ಅಂದಹಾಗೆ ಬರೀ ಇಬ್ಬರಲ್ಲ, ಕಳ್ಳ ಪೇದೆಗಳ ಒಂದು ಗುಂಪೇ ಇದೆ. ಅವರೆಲ್ಲರನ್ನೂ ಸಂಹರಿಸಬೇಕು. ಹೇಗೆ? ಡೈನಮೈಟ್ ಸಿಡಿಸಿದರೆ ಒಂದು ಪೆಟ್ಟಿಗೆಯಲ್ಲಿ ಸಾಕಷ್ಟು ಸಿಡಿಮದ್ದುಗಳನ್ನು ತುಂಬಿಸಿ ಟೈಮ್ ಬಾಂಬೊಂದನ್ನು ಅಳವಡಿಸಿ ಮುಖ್ಯ ಠಾಣೆಗೆ ಸಾಗಿಸಬೇಕು. ಅದು ಇರುವುದು ಮೊದಲ ಮಹಡಿ ನಂಬರ್ 36 ಕ್ವಾಡೆ ಆರ್ಫಸ್ ರದ್ದಿಯಲ್ಲಿ. ಹೇಗಾದರೂ ಮಾಡಿ ಕೋಣೆಗೆ ಈ ಪೆಟ್ಟಿಗೆಯನ್ನು ಬೆಳಗ್ಗಿನ ಜಾವ 10 ಗಂಟೆಗೆ ಸರಿಯಾಗಿ ತಲುಪಿಸುವಂತೆ ನೋಡಿಕೊಳ್ಳಬೇಕು. ತಮ್ಮ ದೈನಂದಿನದ ಕೆಲಸ ಕುರಿತು ಆದೇಶ ಪಡೆಯಲು 100 ರಿಂದ 150 ಪೇದೆಗಳು ಅಲ್ಲಿ ಜಮಾಯಿಸಿರುತ್ತಾರೆ. ನಾನು ನಿಮಿಷಗಳನ್ನು ಲೆಕ್ಕ ಹಾಕಿ ಕರಾರುವಾಗಿ ಢಂಗನಿಸಿದರೆ ಅಷ್ಟು ರುಂಡುಗಳು ಒಂದೇ ಕ್ಷಣದಲ್ಲಿ ಕತ್ತರಿಸಿ ನೆಗೆದು ಬೀಳುತ್ತವೆ. ಸೆಕೆಯ ಜೊತೆಗೆ ಸೇಡಿನ ದಾಹವೂ ಕೂಡಿ ನನಗೆ ನೀರಡಿಕೆ ಆಯಿತು. ಎದ್ದು ಹೋಗಿ ಮೂಲೆಯಲ್ಲಿದ್ದ ಮಡಿಕೆಯಿಂದ ತಣ್ಣನೆ ನೀರನ್ನು ಕಂಠಪೂರ್ತಿ ಕುಡಿದು ಕರವನ್ನೂ ಸಹ ಒದ್ದೆ ಮಾಡಿಕೊಂಡು ಕಣ್ಣುಗಳ ಮೇಲಿಟ್ಟು ಮಲಗಲು ಪ್ರಯತ್ನಿಸಿದೆ. ಆದರೆ ಈ ಪ್ರಖರವಾದ ಬೆಳಕು ರೆಪ್ಪೆ ಮುಚ್ಚಲು ಬಿಡುತ್ತಿಲ್ಲ. ಮನಸ್ಸಿನಾಳದ ಕೋಲಾಹಲವಂತೂ ನಿದ್ದೆಯನ್ನು ಒದ್ದೋಡಿಸಿತ್ತು. ಹಾಗಾದರೆ ನಾನು ಈ ಜೈಲಿನಿಂದ ತಪ್ಪಿಸಿಕೊಳ್ಳುವ ಅಷ್ಟೇಕೆ ನನ್ನ ಮುಂದಿನ ಬದುಕಿನ ಉದ್ದೇಶವಾದರೂ ಏನು? ಪ್ರತೀಕಾರವೇ? ಹಾಗಿದ್ದರೆ ಹಾಗೇ ಆಗಲಿ. ಅದೇ ಮನಸ್ಸಿಗೆ ನೆಮ್ಮದಿ ಕೊಡುವುದಾದರೆ ಅದನ್ನೇ ಅತ್ಯಂತ ನಿಷ್ಠೆ ಹಾಗೂ ಚಾಣಾಕ್ಷತನದಿಂದ ಮಾಡಿ ಮುಗಿಸುತ್ತೇನೆ. ಪ್ರಿಯ ಓದುಗರೆ, 30 ವರ್ಷಗಳ ದೀರ್ಘ ಅಂತರದ ಮೇಲೆ ನನ್ನ ಅಂದಿನ ಮನಸ್ಥಿತಿಯನ್ನು ಕುರಿತು ಬರೆಯುತ್ತಿದ್ದೇನೆ. ಆದರೆ ಅದು ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ಪಡಿಮೂಡಿದೆ ಅಂದರೆ ನಿನ್ನೆಯಷ್ಟೇ ನಡೆದ ಘಟನೆಯನ್ನು ವಿವರಿಸುವಂತೆ ನನ್ನ ಲೇಖನಿ ಸರಾಗವಾಗಿ ಓಡುತ್ತಿದೆ. ಪ್ರತಿ ಕ್ಷಣವೂ ನನ್ನೆದುರು ಪುನಃಸೃಷ್ಟಿಯಾಗುತ್ತಿದೆ. ನಿರಪರಾಧಿ ಅಮಾಯಕನೊಬ್ಬನನ್ನು ಸಮಾಜದಿಂದ ಬೇರ್ಪಡಿಸಿ ತಂದು ಒಂಟಿ ಕೋಣೆಯಲ್ಲಿ ದೂಡಿ ಬೀಗ ಜಡಿದು ಹೋದರೆ ಅವನ ಸ್ಥಿತಿ ಹೇಗಾಗಬಹುದು? ಹುಚ್ಚು ಹಿಡಿಯುವುದೊಂದು ಬಾಕಿ. ಈಗ ಯೋಚಿಸಿದರೆ ಆ ದಿನ ನಾನೂ ಆ ಸ್ಥಿತಿಯ ಅಂಚಿನಲ್ಲೇ ಇದ್ದೆ ಅನಿಸುತ್ತದೆ. ಸೇಡಿನ ಕಿಡಿ ಹಚ್ಚಿಕೊಂಡು ಕಲ್ಪನಾಲೋಕಕ್ಕೆ ಕಾಲಿಡುತ್ತಿದ್ದಂತೆ ನನ್ನ ಪ್ರತಿಯೊಂದು ಚಲನವಲನ, ಕಾರ್ಯತಂತ್ರ ಅಷ್ಟೇಕೆ ನಾನು ಹೇಳಬೇಕೆಂದಿದ್ದ ಮಾತುಗಳೂ ಸಹ ಅತ್ಯಂತ ವಾಸ್ತವಿಕ ಸಂಗತಿಗಳಂತೆ ನನ್ನೆದುರು ಬಿಚ್ಚಿಕೊಳ್ಳುತ್ತದೆ. ಸರಿ, ನ್ಯಾಯಾಧೀಶರುಗಳನ್ನೇನು ಮಾಡುವುದು? ಬೋಳಿ ಮಕ್ಕಳನ್ನು ನೆಮ್ಮದಿಯ ಬದುಕು ಸವಿಯಲು ಬಿಡುವುದೇ? ನನ್ನನ್ನು ಈ ಕತ್ತಲ ಕೂಪಕ್ಕೆ ತಳ್ಳಿ ಏನೋ ಮಹಾ ಕರ್ತವ್ಯ ಪಾಲನೆಯನ್ನು ಮಾಡಿದೇವೆಂಬ ತೃಪ್ತಿಯಿಂದ ಬೀಗುತ್ತಾ ಹೋಗಿ ತಮ್ಮ ದಡ್ಡ ಹೆಂಡತಿಯರೆದುರು ಬಡಾಯಿ ಕೊಚ್ಚಿಕೊಂಡಿರಬಹುದಲ್ಲವೇ? ತಮ್ಮ ನೆರೆಹೊರೆಯವರೆದುರು ಮಹಾ ಕರ್ತವ್ಯನಿಷ್ಠ ಅಧಿಕಾರಿಗಳು ಎನಿಸಿಕೊಂಡಿರಬಹುದು. ಇರಲಿ, ಅವರನ್ನೇನು ಮಾಡುವುದು? ಸಾಯಲಿ ಅಂತ ಕ್ಷಮಿಸಿಬಿಡುವುದೇ? ಏಕೆಂದರೆ ಅಲ್ಲಿದ್ದವರೆಲ್ಲ ದಡ್ಡ ಶಿಖಾಮಣಿಗಳು. ಆ ಸ್ಥಾನಕ್ಕೆ ಬೇಕಾದ ಯೋಗ್ಯತೆ ಒಬ್ಬನಲ್ಲಿಯೂ ಇಲ್ಲ. ಕೆಲಸಕ್ಕೆ ಬಾರದವರನ್ನೆಲ್ಲ ತಂದು ನ್ಯಾಯಾಧೀಶರ ಸ್ಥಾನಕ್ಕೆ ಕೂರಿಸಿದರೆ ಇನ್ನೇನಾಗುತ್ತೆ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಕಿದ ತಾಳಕ್ಕೆ ತಕ್ಕಂತೆ ಕುಣಿದರೂ ಅಷ್ಟೇ. ಈ ಕೆಲಸ ಬಿಟ್ಟು ಬೇರೆ ಏನಾದರೂ, ಉದಾಹರಣೆಗೆ ಹಾಲು ಮಾರುವ ಇಲ್ಲ ಕಂದಾಯ ವಸೂಲು ಮಾಡುವ ಕೆಲಸ ವಹಿಸಿದ್ದರೂ ಇಷ್ಟೇ ನಿಯತ್ತಿನಿಂದ ತಮ್ಮ ಮೇಲಧಿಕಾರಿಯ ಆಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದರೂ ಅಷ್ಟೇ. ಆದ್ದರಿಂದ ಆ ಶಿಖಾಮಣಿಗಳನ್ನು ಬೈದು ಪ್ರಯೋಜನವಿಲ್ಲ. ಅವರ ಮೇಲೆ ಸೇಡು ತೀರಿಸುವ ಅಗತ್ಯವೂ ಇಲ್ಲ. ಆ ಪ್ರಾಸಿಕ್ಯೂಟಿಂಗ್ ಕೌನ್ಸಿಲ್ ಅವನನ್ನಂತೂ ಬಿಡುವ ಹಾಗಿಲ್ಲ. ಹೇಗೂ ಅವನನ್ನು ಮುಗಿಸುವ ಪರಿ ನನಗೆ ಚೆನ್ನಾಗಿ ಗೊತ್ತಿದೆ. ಅಲೆಕ್ಸಾಂಡರ್ ಡ್ಯೂಮಾಸ್ನ ಕೃತಿ ದ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋದಲ್ಲಿ ಒಬ್ಬನನ್ನು ನೆಲೆಮಾಳಿಗೆಗೆ ತಳ್ಳಿ ಉಪವಾಸ ಕೆಡವಿ ಸಾಯಿಸುತ್ತಾರೆ. ಈ ಕೌನ್ಸಿಲ್ನಿಗೂ ಅದೇ ಗತಿ ಕಾಣಿಸಬೇಕು. ಇನ್ನೂ ಉಳಿಯುವುದು ಆ ಲಾಯರ್ ಮಾತ್ರ. ನನ್ನ ಇಡೀ ಪ್ರಕರಣದಲ್ಲಿ ಅತ್ಯಂತ ಅಮಾನುಷ ಅಂತ್ಯಕ್ಕೆ ತಕ್ಕದಾದ ಹೃದಯಹೀನ ಪಶುವಂದರೆ ಇವನು. ಕೆಂಪು ವರ್ಣದ ಗೌನು ಧರಿಸಿ ಹದ್ದಿನಂತಹ ಕ್ರೂರ ದೃಷ್ಟಿಯಿಂದ ಕೆಕ್ಕರಿಸಿ ನೋಡುತ್ತಾ ವಿಷಪೂರಿತ ಮಾತಿನ ಚಾಟಿ ಎಳೆದು ನನ್ನನ್ನು ನರಕಕ್ಕೆ ತಳ್ಳಿರುವೆಯಲ್ಲ. ನಿನ್ನ ಮೇಲೆ ಮುಯ್ಯ ತೀರಿಸದಿದ್ದರೆ ನನ್ನ ಬದುಕೇ ನಿರರ್ಥಕ. ಆದರೆ ನಿನ್ನನ್ನು ಒಮ್ಮೆಲೇ ಮುಗಿಸುವುದಿಲ್ಲ. ಹಿಂಸೆಯ ಹಲವು ಮಜಲುಗಳ ರುಚಿ ತೋರಿಸಿ ನರಕಯಾತನೆಯ ನಡುವೆ ಕೊನೆಯುಸಿರೆಳೆಯುವಂತೆ ಮಾಡುತ್ತೇನೆ. ಅದಕ್ಕೆ ಬೇಕಾದ ಯೋಜನೆಯನ್ನು ಈಗಲೇ ಸಿದ್ಧಪಡಿಸಿದ್ದೇನೆ. ಮೊದಲು ನಿನ್ನನ್ನು ಅಪಹರಿಸಿ ತಂದು ಶಬ್ದ ನಿರೋಧಕ ಕೋಣೆಯಲ್ಲಿ ಕಂಬವೊಂದಕ್ಕೆ ಕಟ್ಟುತ್ತೇನೆ. ಅತ್ಯಂತ ಪ್ರಖರವಾದ ವಿದ್ಯುತ್ ದೀಪವೊಂದನ್ನು ನಿನ್ನ ಮುಖಕ್ಕೆ ನೇರವಾಗಿ ಬಿಡುತ್ತಿದ್ದ ಹಾಗೆ ಹಣೆಯಿಂದ ಸುರಿಯುವ ಬೆವರಿನ ನಡುವೆ ನಿನ್ನ ಹದ್ದಿನ ಕಣ್ಣುಗಳು ತಮ್ಮ ಮೊನಚನ್ನು ಕಳೆದುಕೊಳ್ಳುತ್ತಾ ದಿಕ್ಕೆಟ್ಟ ಹರಿಣದಂತೆ ಭಯಾವೃತವಾಗುವುದನ್ನು ನೋಡಿ ಆನಂದಿಸಲೇಬೇಕು. ಒಳಗಿದ್ದ ಸೇಡಿನ ಬುಗ್ಗೆ ಹೊರಹರಿಯಲು ಒಂದು ರಹದಾರಿ ಸಿಕ್ಕೊಡನೆ ಕಲ್ಪನೆ ಮತ್ತು ವಾಸ್ತವಿಕತೆಯ ನಡುವಿನ ಗೆರೆ ಸಂಪೂರ್ಣ ಅಳಿಸು ಹೋಗಿ
ಅವನು ನನ್ನೆದುರೇ ನಿಂತಿದ್ದ. ಆತನ ಬೆವರಿನ ವಾಸನೆ, ಉಸಿರಿನ ಬಿಸಿ ಎಲ್ಲವನ್ನೂ ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೆ. ನನ್ನ ಪ್ರಶ್ನೆಗಳ ಸರಮಾಲೆ ನನ್ನ ಕಿವಿಯ ಮೇಲೆ ಅಪ್ಪಳಿಸುತ್ತಿದ್ದವು. ಲೋ ಬೇವರ್ಸಿ, ಯಾರಂತ ಗುರುತು ಸಿಕ್ಕಿತಾ? ಇಲ್ಲ, ನಾನು ಕಣೋ, ಪ್ಯಾಪಿಲಾನ್. ಅಂದು ಎಷ್ಟೊಂದು ಸಲೀಸಾಗಿ ನನ್ನನ್ನು ಗಟಾರಕ್ಕೆ ದೂಡಿ ಕೈ ತೊಳೆದುಕೊಂಡು ಹೋದೆಯಲ್ಲ, ಇಂದು ಬಂದಿದ್ದೇನೆ. ಈಗ ಬೊಗಳು. ಯಾವ ಪುರುಷಾರ್ಥಕ್ಕಾಗಿ ಹಾಗೆ ಮಾಡಿದೆ? ವರ್ಷಗಟ್ಟಲೆ ಕುಳಿತು ದಪ್ಪ ಪುಸ್ತಕಗಳನ್ನು ಪಠಿಸಿದೆ. ಹಗಲು ರಾತ್ರಿ ಎನ್ನದೆ 10 ದೇಶದ ಕಾನೂನುಗಳನ್ನು ಉರುಹೊಡೆದೆ. ದೊಡ್ಡ ಭಾಷಣಕಾರನಾಗಬೇಕು, ಆಕರ್ಷಕವಾಗಿ ಮಾತನಾಡಬೇಕು ಎಂದು ಲ್ಯಾಟಿನ್, ಗ್ರೀಕ್ ಎಲ್ಲಾ ಕಲಿತೆ. ಆದರೆ ಇದರಿಂದ ನೀನು ಸಾಧಿಸಿದ್ದೇನು? ಮೂರ್ಖ ಸೂಳೆ ಮಗನೆ, ನಿನ್ನಿಂದ ಯಾರಿಗಾದರೂ 3 ಕಾಸಿನ ಪ್ರಯೋಜನವಾಯಿತೆ? ಸಮಾಜದ ಒಳಿತಿಗೆ, ನೆಮ್ಮದಿಗೆ ಏನಾದರೂ ಸಹಾಯವಾಯಿತೆ? ಹೋಗಲಿ, ಇಷ್ಟೆಲ್ಲ ಜ್ಞಾನ ಸಂಪತ್ತಿನಿಂದ 4 ಜನ ಕೆಟ್ಟವರನ್ನು ಒಳ್ಳೆ ದಾರಿಗೆ ತಂದಿದ್ದೀಯಾ? ನೀರಿಗೆ ಬಿದ್ದವನನ್ನು ಮೇಲೆ ಎತ್ತುವ ಬದಲು ನಿನ್ನ ವಿದ್ಯೆ, ಚಾತುರ್ಯ ಎಲ್ಲಾ ಉಪಯೋಗಿಸಿ ಇನ್ನೂ ಆಳಕ್ಕೆ ಮುಳುಗಿಸುವ ಯತ್ನ ಮಾಡಿದೆ. ನಿನಗಿದ್ದದ್ದು ಒಂದೇ, ಮಹತ್ವಾಕಾಂಕ್ಷೆ. ನಿನ್ನ ವೃತ್ತಿಯಲ್ಲಿ ಹಾಗೆ ಸಮಾಜದಲ್ಲಿ ಮೇಲೆ ಇನ್ನೂ ಮೇಲಕ್ಕೆ ಏರಬೇಕೆಂಬ ಮಹತ್ವಾಕಾಂಕ್ಷೆ. ಈ 3 ಕಾಸಿನ ಆಸೆಯಿಂದಲೇ ಎಷ್ಟು ಜನರನ್ನು ನೇಣುಗಂಬಕ್ಕೇರಿಸಿದೆ. ಸುಳ್ಳು ವಾದಗಳನ್ನು ಸೃಷ್ಟಿಸುತ್ತಾ, ನುಣುಪಾದ ವಿಷದ ನಾಲಿಗೆಯನ್ನು ಕತ್ತಿಯಂತೆ ಝಳಪಿಸುತ್ತಾ, ನಿರಪರಾಧಿಗಳನ್ನೆಲ್ಲ ಶವಾಗಾರಕ್ಕೆ ಎಸೆದು ಮೇಧಾವಿ ಲಾಯರ್ ಎಂದು ಪ್ರಸಿದ್ಧವಾದೆಯಲ್ಲ, ಯಾವ ಪುರುಷಾರ್ಥ ಸಾಧನೆಗೆ? ಈಗ ತೋರಿಸು ನಿನ್ನ ವಾಕ್ಚಾತುರ್ಯವನ್ನು. ಏಕೆ ಮಾತು ಹೊರಡುವುದಿಲ್ಲವೇ? ಅಂದು ವಿಜಯೋತ್ಸವದ ನಗೆ ನಗಿದ್ದೆ. ನಿನ್ನ ಪ್ರಚಂಡ ವಾಗ್ಝರಿಯಿಂದ ಪ್ರಭಾವಿತರಾಗಿ ನನ್ನನ್ನು ಆಜೀವ ಪರ್ಯಂತ ಸೆರೆವಾಸಕ್ಕೆ ಅಟ್ಟುವ ಆಜ್ಞೆ ಹೊರಬಿದ್ದಾಗ ನಿನ್ನ ವದನಾರವಿಂದದಿಂದ ಹೊರಹೊಮ್ಮಿದ ವಿಜಯೋತ್ಸವದ ಕಿರುನಗೆ ನನಗೆ ಚೆನ್ನಾಗಿ ನೆನಪಿದೆ. ನಿನ್ನೆ ಅಷ್ಟೇ ನೋಡಿದಷ್ಟು ಸ್ಪಷ್ಟವಾಗಿದೆ. ಆದರೆ ಎಷ್ಟು ಕಾಲವಾಯಿತು? 1 ವರ್ಷ, 2, 10, 20 ವರ್ಷವಾಯಿತೆ. ಅರೆ, ಇದೇನಿದು? 20 ವರ್ಷ. ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟಿಕೋ ಪ್ಯಾಪಿ. ನೀನಿನ್ನೂ ಯುವಕ, ಸದೃಗಕಾಯ. ಅಲ್ಲದೆ 5,600 ಫ್ರ್ಯಾಂಕ್ಗಳು ನಿನ್ನ ಹೊಟ್ಟೆಯಲ್ಲಿದೆ. ಇಷ್ಟಿದ್ದು 20 ವರ್ಷ ಇಲ್ಲಿ ಕೊರೆಯುತ್ತೀಯಾ? ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ಅಬ್ಬಬ್ಬ ಎಂದರೆ 2 ವರ್ಷ. ಅಷ್ಟರೊಳಗೆ ನಾನು ತಪ್ಪಿಸಿಕೊಳ್ಳಲೇಬೇಕು. ಹೌದು, 2 ವರ್ಷ ಪ್ರತಿಜ್ಞೆ ಮಾಡಿದೆ. ಸ್ಟಾಪ್ ಇಟ್ ಬ್ಯಾಪಿ, ಸಾಕು, ನಿಲ್ಲಿಸು. ಜೈಲಿನ ಸ್ಮಶಾನ ಮೌನ ಹಾಗೂ ಒಂಟಿತನಗಳು ನಿನ್ನ ಸ್ಥಿಮಿತ ತಪ್ಪಿಸುತ್ತಿವೆ. ಬರೀ ಹಿಂಸೆ, ಸೇಡು, ಪ್ರತಿಕಾನದ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಹುಚ್ಚನಾಗುತ್ತೀಯಷ್ಟೇ. ಬೇರೆ ಏನಾದರೂ ಚಿಂತಿಸು. ಹೌದು, ಆದರೆ ಸೇದೋವನೆಂದರೆ ಸಿಗರೆಟ್ ಖಾಲಿ. ಎದ್ದು ಕೋಣೆಯೊಳಗೆ ನಡೆಯತೊಡಗಿದೆ. ಅಂತರ. ಬಾಗಿಲಿನಿಂದ ಮೂಲೆಯವರೆಗೆ 4 ಗಜದ ದೂರ, ಅಂದರೆ 5 ಪಜ್ಜೆ. ಅದರೊಳಗೆ ಅತ್ತಿಂದಿತ್ತ ಇತ್ತಿಂದತ್ತ ಪುರಸೊತ್ತಿಲ್ಲದಂತೆ ನಡೆಯಾಡತೊಡಗಿದೆ. ಹೌದು, ಇದಾದರೂ ಪರವಾಗಿಲ್ಲ. ಸುಮ್ಮನೆ ಮಲಗಿ ಉದ್ವಿಗ್ನನಾಗುವುದಕ್ಕಿಂತ ಲೇಸು. ಮೈಗೆ ಒಳ್ಳೆಯ ವ್ಯಾಯಾಮ ಕೂಡ. ಅಂದಹಾಗೆ ನಾನು ಏನಂತಿದ್ದೆ? ನಿನ್ನ ಹದ್ದಿನ ಕಣ್ಣುಗಳಲ್ಲಿ ಹೊಳೆದ ವಿಜಯೋತ್ಸವ. ಆಹಾ, ಆ ನಿನ್ನ ಕಣ್ಣುಗಳನ್ನೇ ಕಿತ್ತು ತೆಗೆದರೆ? ಆದರೆ ಸಾವಿನ ಭಯ ಆ ನಿನ್ನ ನೇತ್ರಗಳ ಮೇಲೆ ನರ್ತಿಸುವುದನ್ನು ನೋಡಬೇಕಲ್ಲ. ಅದರ ಬದಲು ಗಾಜು ಸವರಿದ ಚಾಟಿಯಂತಹ ನಿನ್ನ ಆ ನಾಲಿಗೆಯನ್ನೇ ಮೊದಲು ಕುಯ್ದು ತೆಗೆದರೆ? ಹೌದು, ಅದೇ ನಿನಗೆ ತಕ್ಕ ಶಾಸ್ತಿ. ನಿನ್ನ ಆ ಕಲುಷಿತ ಮೆದುಳು ಬಿಟ್ಟರೆ ಅತ್ಯಂತ ಅಪಾಯಕಾರಿ ಅಂಗ ಅಂದರೆ ಹಳೆಯ ಚಪ್ಪಲಿಯಂತಹ ನಾಲಿಗೆ. ಎಂತಹ ಸುಳ್ಳುಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ ಸತ್ಯದ ತಲೆಯ ಮೇಲೆ ಹೊಡೆಯುವ ಆ ನಿನ್ನ ನಾಲಿಗೆ ಒಂದಿಲ್ಲದಿದ್ದರೆ ಇಂದು ನಾನು ಸ್ವತಂತ್ರ ಹಕ್ಕಿಯಾಗಿ ಪ್ಯಾರಿಸ್ನ ಕೆಫೆಯಲ್ಲಿ ಆರಾಮವಾಗಿ ಕುಳಿತಿರುತ್ತಿದ್ದೆ. ಹಾಗಾಗಿ ನಾನು ಮೊದಲು ಆಹುತಿ ತೆಗೆದುಕೊಳ್ಳಬೇಕಾದದ್ದು ಆ ನಿನ್ನ ನಾಲಿಗೆಯನ್ನು. ಸರಿ, ಆದರೆ ಕುಯ್ದು ಅದನ್ನು ಏನು ಮಾಡುವುದು? ನಡೆಯುತ್ತಲೇ ಇದ್ದೆ. ಯಾರೋ ಲೈಟುಗಳನ್ನು ನಂದಿಸಿದರು. ಅರೆ, ತೆಳ್ಳನೆಯ ಹಾಲು ಬೆಳಕು ಕಿಟಕಿಗಳ ಸಂದಿನಿಂದ ತೂರಿ ಬರುತ್ತಿತ್ತು. ಅಂದರೆ ಬೆಳಕಾಗಿದೆಯಾ? ಅಬ್ಬಾ, ಸೇಡಿನ ಬೆಂಕಿಯಲ್ಲಿ ಬೇಯುತ್ತಾ ಇಡೀ ರಾತ್ರಿ ಕಳೆದಿದ್ದೇನೆ. ಇದಂತೂ ಖಂಡಿತ ಒಳ್ಳೆಯದಲ್ಲ. ಇಲ್ಲಿಂದ ಪರಾರಾಗಬೇಕು ಎಂದಿದ್ದರೆ ಈ ರೀತಿ ತೀವ್ರವಾಗಿ ಯೋಚಿಸುವುದನ್ನು ನಿಲ್ಲಿಸಲೇಬೇಕು. ಇಲ್ಲವಾದಲ್ಲಿ ಹುಚ್ಚನಾಗುವುದು ಖಂಡಿತ. ಮಂಚದ ಮೇಲೆ ಕುಳಿತು ಯಾವುದಾದರೂ ಸದ್ದು ಕೇಳಬಹುದು ಎಂದು ಕಿವಿ ನಿಮಿರಿಸಿ ಆಲಿಸಿದೆ. ಏನೂ ಇಲ್ಲ. ಗಾಢ ನಿಶ್ಶಬ್ದ. ಮಧ್ಯೆ ಒಮ್ಮೊಮ್ಮೆ ಕಾವಲುಗಾರನ ಬೂಟಿನ ಸದ್ದು. ಮೆಲ್ಲಗೆ ಬಂದು ನಮಗೆ ಗೊತ್ತಾಗದಂತೆ ಕಿಟಕಿಯ ಪರದೆ ಸರಿಸಿ ನಾವೇನು ಮಾಡುತ್ತಿದ್ದೇವೆ ಎಂದು ನೋಡಿ ಮೆಲ್ಲಗೆ ಮಾಯವಾಗುತ್ತಾನೆ. ನೋಡಿ, ಫ್ರಾನ್ಸ್ ಗಣರಾಜ್ಯ ರೂಪಿಸಿದ ಈ ಭವ್ಯ ವ್ಯವಸ್ಥೆ ಎಷ್ಟು ಸುಲಲಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. ತನಗೆ ಕಿರಿಕಿರಿ ಉಂಟುಮಾಡುವ ಪ್ರಜೆಗಳ ಮೇಲೆ ಆರೋಪ ಹೊರಸಿ ಏಕಾಂತವಾಸಕ್ಕಟ್ಟು ಅಲ್ಲಿ ಅವರು ಪೂರ್ಣವಾಗಿ ಸಾಯಲೂಬಾರದು, ಬದುಕಲೂಬಾರದು ಅಂಥ ತ್ರಿಶಂಕು ಸ್ಥಿತಿಯಲ್ಲಿಟ್ಟು ಕಾವಲು ಕಾಯುವುದು. ನೋಡಿ ಹೇಗಿದೆ. ಖೈದಿಗಳು ಖಾಲಿಯಾದರೆ ಬಂದೀಖಾನೆಯ ಈ ವ್ಯವಸ್ಥೆಗೆ ತುಂಬಾ ನಷ್ಟ. ಏಕೆಂದರೆ ಅವರಿಗಾಗಿ ಬರುವ ಭತ್ಯೆ, ಅಧಿಕಾರಶಾಹಿಯ ಸಂಬಳ ಇತ್ಯಾದಿಗಳೆಲ್ಲ ನಿಂತು ಹೋಗುತ್ತವಲ್ಲವಾ?
ಆದರೂ ಹೆದರಬೇಡಿ, ನನ್ನನ್ನು ನೀವು ಕಾಯುವ ಅಗತ್ಯವಿಲ್ಲ. ಆತ್ಮಹತ್ಯೆಗೈಯುವಂತವನಂತೂ ನಾನಲ್ಲ. ಏನಿದ್ದರೂ ನಾನು ಬದುಕುವ ಇಚ್ಛಿಸುವವನು. ನೀವು ನನ್ನನ್ನು ಇಲ್ಲಿಂದ ಗಯಾನಾ ದ್ವೀಪಕ್ಕೆ ಸಾಗ ಹಾಕುವವರೆಗಂತೂ ನಾನು ಬದುಕೇ ತೀರುತ್ತೇನೆ. ನೀವು ಸಾಯುವಂದರೂ ನಾನಲ್ಲ. ಅಲ್ಲಿ ನಿಮಗೆ ನನ್ನ ಕೈಚಳಕದ ರುಚಿ ತೋರಿಸುತ್ತೇನೆ. ಕ್ಲಿಕ್ ಕ್ಲಿಕ್. ಬಾಗಿಲಿನಲ್ಲಿ ಸಣ್ಣ ಕಿಂಡಿಯೊಂದು ತೆರೆದುಕೊಂಡಿತು. ಅದರ ಮೂಲಕ ಒಂದು ಕಾಫಿ ಹಾಗೂ 1.5 ಪೌಂಡ್ ಬ್ರೆಡ್ ನನ್ನ ಕೈ ಸೇರಿದವು. ವಿಚಾರಣೆ ನಡೆಯುತ್ತಿದ್ದಷ್ಟು ದಿನ ಹೋಟೆಲಿನಿಂದ ತರಿಸಿಕೊಳ್ಳುವ ಅನುಮತಿಯಿತ್ತು. ಆದರೆ ಇಂದಿನಿಂದ ಅದೆಲ್ಲ ಬಂದ್. ಇವರು ಕೊಡುವ ಗತೆಗೆಟ್ಟ ಆಹಾರವೇ ಗತಿ. ಆದರೆ ಬೇಕಾದಷ್ಟು ಸಿಗರೇಟು ಸೇದುವ ಅವಕಾಶ ಮಾತ್ರ ಇತ್ತು. 2 ಪ್ಯಾಕ್ ಲಕ್ಕಿ ಸ್ಟ್ರೈಕ್ ಸಿಗರೇಟು ಕೊಂಡು ಧೂಮಪಾನದ ಮಜಾ ಅನುಭವಿಸಲು ಸಜ್ಜಾದೆ. ಈಗಲೇ ಆದಷ್ಟು ಸೇದಿ ಬಿಡುವುದು ಒಳ್ಳೆಯದು. ಏಕೆಂದರೆ ಇನ್ನೊಂದೆರಡು ದಿನದಲ್ಲಿ ನನ್ನಲ್ಲಿದ್ದ ಹಣವನ್ನು ಜಪ್ತಿ ಮಾಡಿ ಕಸಿದುಕೊಳ್ಳುವವರಿದ್ದರು. ಅದು ನನ್ನ ನ್ಯಾಯಾಲಯದ ವೆಚ್ಚಕ್ಕೆ ಜಮಾ ಆಗುತ್ತಂತೆ. ಬ್ರೆಡ್ಡನ್ನು ಮುರಿದು ಬಾಯಿಗಿಡುವಷ್ಟರಲ್ಲಿ ಅದರಲ್ಲಿ ಹುದುಗಿದ್ದ ಒಂದು ಸಣ್ಣ ಚೀಟಿ ನನ್ನ ಕಣ್ಣಿಗೆ ಬಿತ್ತು. ಬೆಂಕಿಪೊಟ್ಟಣದಲ್ಲಿ 3 ಹೇನುಗಳಿವೆ. ಬೆಂಕಿಪೊಟ್ಟಣ ಬಿಚ್ಚಿ ಹುಡುಕಿದೆ. ಕೊಬ್ಬಿದ 3 ಹೇನುಗಳು ಸಂಧಿಯಲ್ಲಿ ಹುದುಗಿ ಕುಳಿತಿದ್ದವು. ಡೇಗಾ ಕಳಿಸಿದ ಈ ಗುಪ್ತ ಸೂಚನೆಯ ಅರ್ಥ ಹೇನು ನಿವಾರಣಾ ಕೇಂದ್ರಕ್ಕೆ ಬಾ ಎಂದು. ವಾರ್ಡನನ್ನು ಕರೆದು ಹೇನುಗಳನ್ನು ತೋರಿಸಿ ಮಾರನೇ ದಿನ ಹಬೆ ಕೋಣೆಗೆ ಹೋಗಲು ಅನುಮತಿ ಪಡೆದುಕೊಂಡೆ. ಡೇಗಾ ನನ್ನಗಾಗಿ ಕಾಯುತ್ತಾ ಇದ್ದ. ಬಿಸಿನೀರಿನ ಆವಿಗೆ ಮೈ ಒಡ್ಡುಕೊಳ್ಳುತ್ತಾ ಪಿಸುಮಾತಿಗಿಳಿದವು. ಕಾವಲು ಸಿಬ್ಬಂದಿ ಹೊರಗಿದ್ದರು. ಥ್ಯಾಂಕ್ಸ್ ಡೇಗಾ, ನಿನ್ನಿಂದಾಗಿ ನನಗೆ ಚಾರ್ಜರ್ ದೊರಕಿತು. ಪರವಾಗಿಲ್ಲ, ಆದರೆ ಪ್ರತಿ ಸಾರಿ ಮಲವಿಸರ್ಜನೆಗೆ ಹೋದಾಗಲೂ ಅದನ್ನು ತೆಗೆದು ತೊಳೆದು ಶುಚಿ ಮಾಡಿ ಮತ್ತೆ ಒಳಗೆ ತೂರಿಸಬೇಕು. ಹೌದು, ಹಾಗೆ ಮಾಡುತ್ತಿದ್ದೇನೆ. ಅದರೊಳಗಿನ ನೋಟುಗಳೆಲ್ಲ ಭದ್ರವಾಗಿವೆ. ನೀರೇನೂ ಒಳನುಗ್ಗಿಲ್ಲ. ಹಾಗಿದ್ರೆ ಪರವಾಗಿಲ್ಲ ಅಂದ ಡೇಗಾ. ನಾನೀಗ ಮುಖ್ಯ ವಿಷಯಕ್ಕೆ ಬಂದೆ. ಡೇಗಾ, ನೀನೀಗ ಏನು ಮಾಡಬೇಕೆಂದಿದ್ದೀಯಾ? ಹೇಗಾದರೂ ಮಾಡಿ ಗಯಾನಾ ದ್ವೀಪಗಳಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಪ್ಲಾನ್ ಮಾಡಿದ್ದೇನೆ. ಹುಚ್ಚನಂತೆ ನಟಿಸುವುದು. ಆಗ ಇಲ್ಲೇ ಫ್ರಾನ್ಸ್ನ ಜೈಲಿನಲ್ಲಿ ಕೂಡಿ ಹಾಕ್ತಾರೆ. ಆಮೇಲೆ ನಿರಾಸನಾಗಿ ಕೇಳಿದೆ. 8-10 ವರ್ಷದ ಸೆರೆವಾಸ ಹೇಗೋ ಮುಗಿಸುವುದು. ಅನಂತರ ವರಿಷ್ಠ ಅಧಿಕಾರಿಗಳ ಜೊತೆ ನನ್ನ ಸಂಪರ್ಕ ಚೆನ್ನಾಗಿದೆ. ಸ್ವಲ್ಪ ಕೈಬಿಸಿ ಮಾಡಿದ್ರೆ ಉಳಿದ 5 ವರ್ಷಗಳನ್ನು ಮಾಫಿ ಮಾಡುತ್ತಾರೆ. ಈಗ ನಿನ್ನ ವಯಸ್ಸೆಷ್ಟು? 42. ಹಾಗಾದ್ರೆ ನಿನಗ ತಲೆ ಕೆಟ್ಟಿರಬೇಕು. 10 ವರ್ಷ ಈ ಜೈಲಿನಲ್ಲಿ ಕಳೆದರೆ ಹೊರಬರುವಾಗ ಪೂರ್ತಿ ಮುದುಕನಾಗಿರುತ್ತೀಯ. ಯಾಕೆ ಗಯಾನಾ ದ್ವೀಪಕ್ಕೆ ಹೋಗಲು ಹೆದರಿಕೆಯೇನು? ಡೇಗಾ ಪಿಸುಮಾತಿನಲ್ಲಿ ದೀರ್ಘವಾಗಿ ಉತ್ತರಿಸಲಾರಂಭಿಸಿದ. ಹೌದು ಪ್ಯಾಪಿ, ಹೆದರಿಕೆ ಅಂತ ನಿನ್ನೆದುರು ಒಪ್ಪಿಕೊಳ್ಳಲು ನನಗೇನೂ ನಾಚಿಕೆಯಿಲ್ಲ. ಯಾಕೆಂತೀಯ, ಗಯಾನಾದ ಜೈಲುಗಳು ಅಂದ್ರೆ ನರಕ ಸದೃಶ. ಪ್ರತಿ ವರ್ಷ 180 ಜನ ಸಾವನ್ನಪ್ಪುತ್ತಾರೆ. ಕುಷ್ಠರೋಗ, ಹಳದಿ ಜ್ವರ ಅಥವಾ ಮಲೇರಿಯಾ ಇಂಥ ಒಂದಲ್ಲ ಒಂದು ಕಾಯಿಲೆಗಳು ನಿನ್ನ ಬಲಿ ತೆಗೆದುಕೊಂಡೇ ತೀರುತ್ತದೆ. ನೀನೇನೋ ಬಹಳ ಗಟ್ಟಿಮುಟ್ಟಾಗಿದ್ದೀಯಾ, ಇದರಿಂದೆಲ್ಲ ತಪ್ಪಿಸಿಕೊಂಡೇ ಅನ್ನು. ಚಾರ್ಜರ್ನಲ್ಲಿರುವ ದುಡ್ಡಿನ ಆಸೆಗೆ ನಿನ್ನ ಜೊತೆಗಾರರೇ ಕೊಲೆ ಮಾಡುತ್ತಾರೆ. ಇನ್ನು ಅಲ್ಲಿಂದ ಪಲಾಯನ ಮಾಡುವುದಂತೂ ಅಸಾಧ್ಯದ ಮಾಟು. ಪ್ರಯತ್ನಿಸಿದರೆ ಸಾವು ಕಟ್ಟಿಟ್ಟ ಬುತ್ತು. ಅವನ ವಾದ ಸರಣಿಯಿಂದ ನಾನು ವಿಚಲಿತನಾಗಬಹುದೆಂದು ಭಾವಿಸಿ ನನ್ನ ಮುಖವನ್ನು ಎದುರಿಸಿದೆ. ಆತ ಮುಂದುವರಿಸಿದ. ನಂಬು ಪ್ಯಾಪಿ, ಯಾಕೆಂದ್ರೆ ಅಲ್ಲಿಂದ ವಾಪಸ್ಸು ಬಂದ ಕೆಲವಾಲು ಜನ ನನಗೆ ಗೊತ್ತು. ಆದರೆ ಅವರ್ಯಾರೂ 4-5 ವರ್ಷಕ್ಕಿಂತ ಹೆಚ್ಚಿಗೆ ಅಲ್ಲಿ ಶಿಕ್ಷೆ ಅನುಭವಿಸಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಅಲ್ಲಿ ಬದುಕುಳಿಯುವುದು ಅಸಾಧ್ಯ. ತಿರುಗಿ ಬಂದ ನನ್ನ ಪರಿಚಯದವರು ಜೀವಂತ ಶವಗಳಂತೆ ಇಲ್ಲಿ ಇದ್ದಾರೆ ಅಷ್ಟೇ. ವರ್ಷದಲ್ಲಿ 10 ತಿಂಗಳು ಆಸ್ಪತ್ರೆಯಲ್ಲೇ ಕಳೆಯಬೇಕು. ಹಾಗಿದೆ ಅವರ ದೇಹಸ್ಥಿತಿ. ನೀನು ಹೇಳುವುದು ಸರಿ ಇರಬಹುದು, ಆದರೆ ಹಾಗೆ ನನ್ನ ಬಗ್ಗೆಯೂ ಅತೀವ ಆತ್ಮವಿಶ್ವಾಸವಿದೆ. ನಾನು ದೃಢವಾದ ಧ್ವನಿಯಿಂದ ಮುಂದುವರಿಸಿದೆ. ನೋಡು ಡೇಗಾ, ನಾನು ಅನೇಕ ಹೋರಾಟಗಳಲ್ಲಿ ಕಾಯ್ದು ದೋಣಿ ನಡೆಸಿ ಚೆನ್ನಾಗಿ ಅನುಭವವಿದೆ. ಹಾಗಾಗಿ ನನ್ನ ಮೇಲೆ ವಿಶ್ವಾಸವಿಡು. ನಾನು ಅಲ್ಲಿ ಹೆಚ್ಚೆಂದರೆ 2 ವರ್ಷ ಮಾತ್ರ ಇರುತ್ತೇನೆ, ಅದು ಖಂಡಿತ. ಆದರೆ ನಿನ್ನ ಕಥೆಯೇನು? 5 ವರ್ಷ ಮಾಫಿ ಮಾಡಿದರೂ ಅದು ಗ್ಯಾರಂಟಿ ಇಲ್ಲ. ಇನ್ನು 10 ವರ್ಷ ಸವೆಸಬೇಕು. ಒಬ್ಬೊಂಟಿಯಾಗಿ ಆ ಪುಟ್ಟ ಕೋಣೆಯಲ್ಲಿ 10 ವರ್ಷ ಏಕಾಂತ ಶಿಕ್ಷೆ ಅನುಭವಿಸಿದರೆ ಹುಚ್ಚು ಹಿಡಿಯದೇ ಇರಲು ಸಾಧ್ಯವೇ ಇಲ್ಲ. ಈಗಲೇ ನನ್ನ ಸ್ಥಿತಿ ನೋಡು. ಓದೋಣ ಅಂದ್ರೆ ಪುಸ್ತಕ ಇಲ್ಲ, ಹೊರ ಹೋಗುವಂತಿಲ್ಲ. ಮಾತು ಸಾಯಲಿ ನೋಡೋಣ ಅಂದ್ರೆ ಇನ್ನೊಂದು ಮುಖ ಸಹ ಕಾಣುವುದಿಲ್ಲ. ಹಗಲಿರುಳು ಕಾಡುವ ಶ್ಮಶಾನ ಮೌನದ ಭೀಕರತೆ ಎಷ್ಟೆಂದರೆ ಪ್ರತಿ ಗಂಟೆಯ 60 ನಿಮಿಷ 600 ನಿಮಿಷಗಳಾಗಿ ತೋರುತ್ತವೆ. ಇರಬಹುದು, ಆತ ಉತ್ತರಿಸಿದ. ಆದರೆ ನೀನಿನ್ನು ಯುವಕ. ನನಗಾದರೂ 42 ದಾಟಿದೆ. ಡೇಗಾ ನನ್ನೇ ನೇರವಾಗಿ ದಿಟ್ಟಿಸುತ್ತಾ ಕೇಳಿದೆ. ನೋಡು ಡೇಗಾ, ಅವೆಲ್ಲ ಪುರಾಣ ಬೇಡ. ನಿಜ ಹೇಳು, ನೀನು ಹೆದರುವುದು ಏತಕ್ಕೆ? ಜೊತೆಯಲ್ಲಿರುವ ಖೈದಿಗಳಿಗೆಲ್ಲವೇ? ನಿಜ ಹೇಳ್ಬೇಕಂದ್ರೆ ಹೌದು ಪ್ಯಾಪಿ, ಜೊತೆಯಲ್ಲಿರುವ ಖೈದಿಗಳದ್ದೇ ಭಯ ನನಗೆ. ಯಾಕೆಂದ್ರೆ ನಾನೊಬ್ಬ ಕೋಟ್ಯಾಧಿಪತಿ ಅಂತ ಎಲ್ಲರಿಗೂ ಗೊತ್ತು.
ನನ್ನ ಚಾರ್ಜರ್ನಲ್ಲಿ 1,00,000 ಫ್ರ್ಯಾಂಕಾದರೂ ಇರುತ್ತದೆಂದು ಎಲ್ಲರ ಅಂದಾಜು. ಅದರ ಆಸೆಗೆ ಒಬ್ಬನಲ್ಲ ಒಬ್ಬ ನನ್ನನ್ನು ಮುಗಿಸುತ್ತಾನೆ. ಅದೆಲ್ಲ ಬೇಡ. ನೋಡು ಡೇಗಾ, ನಾವಿಬ್ರೂ ಈಗ ಒಂದು ಒಪ್ಪಂದಕ್ಕೆ ಬರೋಣ. ನಾನು ಚಿಕ್ಕಂದಿನಿಂದಲೂ ಹೊಡೆದಾಟ ಬಡಿದಾಟಗಳ ಮಧ್ಯದಲ್ಲೇ ಬೆಳೆದವನು, ಯಾರಿಗೂ ಹೆದರಿದವನಲ್ಲ. ಹಾಗೆ ಚಾಕು ಚೂರಿಗಳ ಉಪಯೋಗವನ್ನು ಕರತಾಮಲಕ ಮಾಡಿಕೊಂಡವನು. ನಾನು ಪ್ರತಿಕ್ಷಣ ನಿನ್ನ ಜೊತೆಯೇ ಇದ್ದು ರಕ್ಷಿಸುತ್ತೇನೆ. ಸಹಖೈದಿಗಳು ನಮ್ಮನ್ನು ಗೌರವಿಸುವುದು ಮಾತ್ರವಲ್ಲ, ನೋಡಿದರೆ ಹೆದರಿ ಉಚ್ಚೆ ಹುಯ್ಯಿಸಬೇಕು, ಹಾಗೆ ಮಾಡುತ್ತೇನೆ. ಅದರ ಕುರಿತು ನೀನು ಭಯಪಡಬೇಕಾಗಿಲ್ಲ. ಇನ್ನು ಪಲಾಯನ ಕುರಿತಾದ ಹೇಳುವುದಾದರೆ, ನನಗಂತೂ ಅದು ಸಾಧ್ಯ ಎಂಬ ವಿಶ್ವಾಸ ಖಂಡಿತ. ದಿಕ್ಕೂಸಿ ಹಾಗೂ ಹಾಯಿಯನ್ನು ಉಪಯೋಗಿಸಿ ಸಾಕಷ್ಟು ಸಮುದ್ರಯಾನ ಮಾಡಿದ್ದೇನೆ. ಹಾಗಾಗಿ ಗಯಾನಾ ದ್ವೀಪಗಳಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವುದು ಅಸಾಧ್ಯದ ಮಾತಲ್ಲ. ಆದರೆ ಇದಕ್ಕೆಲ್ಲ ನನಗೆ ಒಬ್ಬ ಜೊತೆಗಾರನ ಅಗತ್ಯವಿದೆ. ಸಂಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಧೈರ್ಯ ತುಂಬಿ ನೆರವಾಗುವುದು ಅವಶ್ಯಕ. ಹೇಗೂ ನಮ್ಮಿಬ್ಬರ ಹತ್ತಿರ ಸಾಕಷ್ಟು ಹಣವಿದೆ. ಈ ಸಾಹಸಕ್ಕೆ ಇಬ್ಬರೂ ಜೊತೆಯಾಗೋಣ, ಏನಂತೀಯ? ಆತ ನಮ್ಮಿಬ್ಬರನ್ನು ಕಣ್ಣುಗಳನ್ನೇ ಆಳವಾಗಿ ದಿಟ್ಟಿಸುತ್ತಾ ಮುಗುಳ್ನಗ್ಗ. ಆಲಿಂಗಣಿಸಿಕೊಂಡೆವು. ಅಂದಿನಿಂದ ಅವಕಾಶ ಸಿಕ್ಕ ಹಾಗೆಲ್ಲ ವಾರಕ್ಕೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ಭೇಟಿಯಾಗತೊಡಗಿದೆವು. ಇಲ್ಲಿ ನಿಮಗೆ ಡೇಗಾ ಎಂಬ ಅಸಾಧಾರಣ ವ್ಯಕ್ತಿಯ ಕಥೆಯನ್ನು ಹೇಳಿಬಿಡಬೇಕು. ಫ್ರಾನ್ಸ್ ದೇಶದ ಅಂದಿನ ಭೂಗರ್ಭ ಜಗತ್ತಿನಲ್ಲಿ ಇವನ ಹೆಸರು ಚಿರಪರಿಚಿತ. ಹಲವಾರು ಅಕ್ರಮ ಚಟುವಟಿಕೆಗಳನ್ನು ನಡೆಸಿದರೂ ತನ್ನ ಹೆಸರು ಬೆಳಕಿಗೆ ಬರದಂತೆ ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಲಕ್ಷ ಹಣ ಮಾಡಿದ ಪ್ರಚಂಡ ಈತ. ಒಮ್ಮೆ ಸರ್ಕಾರದ ಟ್ರೆಜರಿಯವರು ಬಿಡುಗಡೆ ಮಾಡಿದ ಬಾಂಡ್ಗಳನ್ನೇ ತನ್ನ ಕುತಂತ್ರಕ್ಕೆ ಬಳಸಿಕೊಂಡ. 5,000 ಫ್ರಾಂಕ್ಗಳ ಬಾಂಡ್ಗಳನ್ನು ತಂದು ವಿಶೇಷ ರಾಸಾಯನಿಕಗಳಿಂದ ಬರೀ ಮೊತ್ತವನ್ನಷ್ಟೇ ಅಳಸಿ ಅದರ ಮೇಲೆ ಅಷ್ಟೇ ಕರಾರುವಾಗಿ 10,000 ಫ್ರಾಂಕ್ಗಳೆಂದು ಮುದ್ರಿಸಿ ಮಾರಾಟದಲ್ಲಿ ತೊಡಗಿದ. ದೀರ್ಘಾವಧಿಯ ಬಾಂಡುಗಳಾದ್ದರಿಂದ ಕೊಂಡವರು 4-5 ವರ್ಷ ಹಾಗೇ ಇಟ್ಟಿರುತ್ತಿದ್ದರು. ಯಾರಿಗೂ ಅನುಮಾನಕ್ಕೆ ಆಸ್ಪದವಿರಲಿಲ್ಲ. ಡೇಗಾ ಮಾತ್ರ ಇಡೀ ದೇಶದಲ್ಲಿ ಈ ನಕಲಿ ಬಾಂಡುಗಳನ್ನು ಮಾರುವ ಜಾಲವೊಂದನ್ನು ಸೃಷ್ಟಿಸಿ ತಾನು ಕುಳಿತಲ್ಲಿಯೇ ಕೋಟ್ಯಾಧಿಪತಿಯಾದ. ಬಾಂಡುಗಳ ನಿಗದಿತ ಅವಧಿ ಮುಗಿದಾಗ ಕೇಂದ್ರೀಯ ಬ್ಯಾಂಕಿನವರಿಗೆ ಕಸಿವಿಸಿಯಾಗತೊಡಗಿತು. ತಾವು ಎಣಿಸಿದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪ್ರತಿದಿನ ಮರುಪಾವತಿಸಬೇಕಾಗತೊಡಗಿತು. ಅನುಮಾನ ಬಂದು ಪೊಲೀಸರ ನೆರವು ಕೇಳಿದರು. ಸುಮಾರು 6 ತಿಂಗಳ ಪರಿಶ್ರಮದ ನಂತರ ಪೊಲೀಸರು ಬೂಲೆ ಎಂಬ ವ್ಯಕ್ತಿಯನ್ನು ಈ ಸಂಬಂಧ ಬಂಧಿಸಿದರು. ಆದರೆ ಆತ ಯಾವ ಸುಳಿವನ್ನೂ ಬಿಟ್ಟುಕೊಡದೆ ತಾನು ನಿರಪರಾಧಿ ಎಂದು ವಾದಿಸಲು ಒಬ್ಬ ಪ್ರಖ್ಯಾತ ಲಾಯರನ್ನು ನೇಮಕಿಗೊಳಿಸಿದ. ಆಗ ಅವನಿಗೆ ಸ್ವಲ್ಪ ಹಣದ ಅವಶ್ಯಕತೆ ಬಿಟ್ಟು. ಇದಾವುದನ್ನು ತಲೆಗೆ ಹಚ್ಚಿಕೊಳ್ಳದ ಡೇಗಾ ಒಂದು ದಿನ ಮಾರ್ಸೇಲ್ಸ್ನಲ್ಲಿ ತಾನು ನಡೆಸುತ್ತಿದ್ದ ಅತ್ಯಂತ ವೈಭವೋಪೇತ ಬಾರ್ನಲ್ಲಿ ಕುಳಿತು ಮೇಲ್ವಿಚಾರಣೆ ಮಾಡುತ್ತಿದ್ದ. ಅನುಮಾನಾಸ್ಪದ ಹಿನ್ನೆಲೆಯುತ್ತ ಸಿರಿವಂತರೆಲ್ಲ ಬಂದು ಸೇರಿದ ಅಂತಾರಾಷ್ಟ್ರೀಯ ಜಾಯಿಂಟ್ ಅದು. ಅಲ್ಲಿ ಒಬ್ಬರಿಗೊಬ್ಬರು ಎಷ್ಟು ಸ್ನೇಹಿತರೋ ಅಷ್ಟೇ ನಿಗೂಢಲೂ ಕೂಡ. ಹಾಗಿರುವಾಗ ಸುಂದರಳಾದ ಹೆಣ್ಣು ಮಗಳೊಬ್ಬಳು ಬಂದು ತಾನು ಲೂಯಿಸ್ ಡೇಗಾವನ್ನು ಕಾಣಬೇಕು ಎಂದಳು. ಲೂಯಿಸ್ ಡೇಗಾ ನಾನೇ, ಹೇಳು, ನನ್ನಿಂದ ಏನಾಗಬೇಕು? ನೋಡು, ನಾನು ಲೂಯಿ ಬೂಲೆಯ ಹೆಂಡತಿ. ಅವನೀಗ ಪ್ಯಾರಿಸಿನ ಜೈಲಿನಲ್ಲಿದ್ದಾನೆ. ಲಾಯರ್ಗೆ ಕೊಡಲು ಹಣದ ಅವಶ್ಯಕತೆ ಇರುವುದರಿಂದ 20,000 ಫ್ರಾಂಕ್ಗಳನ್ನು ನಿನ್ನಿಂದ ಪಡೆಯಲು ಹೇಳಿದ್ದಾನೆ ಅಂದಳು. ನೋಡಿ, ಗ್ರಹಚಾರ ಕೆಟ್ಟರೆ ಹೇಗಿರುತ್ತದೆ. ಭಾರೀ ಚಾಣಾಕ್ಷ ಎಂದು ದೇಶದಲ್ಲೇ ಖ್ಯಾತನಾದ ಡೇಗಾ ಆ ದಿನ ಅತ್ಯಂತ ದಡ್ಡ ಕೆಲಸವೊಂದನ್ನು ಮಾಡಿಬಿಟ್ಟನು. ತನ್ನ ಒಳ ವ್ಯವಹಾರದ ಸುಳಿವಿದ್ದ ಮಹಿಳೆಗೆ, ನೋಡು ಮೇಡಂ, ನನಗೆ ನೀನ್ಯಾರು ನಿನ್ನ ಗಂಡ ಬೂಲೆ ಯಾರು ಅಂತ ಖಂಡಿತ ಗೊತ್ತಿಲ್ಲ. ನಿನಗೆ ಹಣ ಬೇಕಿದ್ರೆ ರೂಪ ಇದೆ, ವಯಸ್ಸಿದೆ, ಈ ನಗರದಲ್ಲಿ ನಿನ್ನ ಅಗತ್ಯಕ್ಕಿಂತ ಜಾಸ್ತಿ ಗಳಿಸಬಹುದು ಎಂದು ಬಿಟ್ಟನು. ಅವಮಾನದಿಂದ ಬುಸುಗುತ್ತಾವನಲ್ಲಿಂದ ಊಡಿ ಹೋದಳು ಅಷ್ಟೇ. ಮಾರನೇ ದಿನ ಬೂಲೆ ಡೇಗಾ ಮತ್ತು ಅವನ ಗ್ಯಾಂಗಿನವರ ಜಾತಕವನ್ನು ಆಧಾರ ಸಹಿತ ಕೋರ್ಟಿನಲ್ಲಿ ಬಯಲು ಮಾಡಿದ. ಫಲಿತಾಂಶ 15 ವರ್ಷ ಏಕಾಂತ ಶಿಕ್ಷೆ. ಬರೀ 20,000ದ ಆಸೆ ಹಾಗೂ ಹಾಳು ನಾಲಗೆಯ ಚಪಲಕ್ಕೆ ಬಲಿಬಿದ್ದು ನನ್ನ ಸ್ನೇಹಿತ ಡೇಗಾ ಜೀವನವನ್ನೇ ಹಾಳುಗಡೆಕೊಂಡ. 42 ಪ್ರಾಯದವನು ಈಗಾಗಲೇ ಇನ್ನೂ 10 ವರ್ಷ ಹೆಚ್ಚು ವಯಸ್ಸಾದವನಂತೆ ಕಾಣುತ್ತಿದ್ದ. ಕೋಣೆಯಲ್ಲಿ ಅಡ್ಡಾಡುತ್ತಿದ್ದೆ. 1 2 3 4 5 ಅಬೌಟ್ ಟರ್ನ್ 1 2. ದಿನಕ್ಕೆ 4-5 ಗಂಟೆ ಹೀಗೆ ವಿರಮಿಸದೆ ನಡೆಯುತ್ತಿದ್ದೆ. ದೇಹಕ್ಕೆ ಸಿಕ್ಕ ವ್ಯಾಯಾಮದಿಂದ ಮನವು ಹಗುರಾಗುತ್ತಿತ್ತು. ನನ್ನ ಆತ್ಮವಿಶ್ವಾಸವೂ ಹೆಚ್ಚುತ್ತಿತ್ತು. ದೇಹವೊಂದು ಗಟ್ಟಿಮುಟ್ಟಾಗಿದ್ದರೆ ನನ್ನ ಕೆಲಸ ಅರ್ಧ ಮುಗಿದಂತೆ. ಎಂಥ ಅಪಾಯ ಪರಿಸ್ಥಿತಿಯನ್ನೂ ನಿಭಾಯಿಸಬಲ್ಲೆ. ಇನ್ನು ಸೇಡಿನ ಬಗ್ಗೆ ಯೋಚಿಸಿ ಮನಸ್ಸನ್ನು ಕಹಿ ಮಾಡಿಕೊಳ್ಳುವುದನ್ನು ಬಿಡಬೇಕು. ಆ ಬಡ್ಡಿ ಮಗ ಲಾಯರ್ ಅಲ್ಲೇ ಕಂಬಕ್ಕೆ ಕಟ್ಟಿದಂತೆ ನಿಂತಿರಲಿ, ಆಮೇಲೆ ವಿಚಾರಿಸೋಣ. ಸದ್ಯಕ್ಕೆ 1 2 3. ಆಗ ಹೃದಯ ವಿದ್ರಾಯಕ ಕೂಗೊಂದು ಸರಳುಗಳ ಸಂಧಿಯಿಂದ ನುಗ್ಗಿ ಬಂದು ನನ್ನ ಕಿವಿಗೆ ಅಪ್ಪಳಿಸಿದ ರಭಸಕ್ಕೆ ಗಾಬರಿಬಿದ್ದೆ. ಅಸಹಾಯಕ ಪ್ರಾಣಿಯೊಂದು ತನ್ನ ಕೊನೆ ಗಳಿಗೆಯಲ್ಲಿ ಮಾಡುವಂತಹ ಕರುಳು ಕತ್ತರಿಸುವ ಆರ್ತನಾದ.
ഇരുളിನಲ್ಲಿಯೂ ಸಹ ಒಮ್ಮೊಮ್ಮೆ ಕೇಳಿಬರುತ್ತಿದ್ದ ಈ ಆರ್ತನಾದಗಳು ನನ್ನ ಮನಃಶಾಂತಿ ಕೆಡಿಸಿ ಚಿಗುರುತ್ತಿದ್ದ ಆತ್ಮವಿಶ್ವಾಸವನ್ನು ಹಿಂಡಿ ಹಿಪ್ಪೆ ಮಾಡಿ ಮೂಲೆಗೆಸೆಯುತ್ತಿದ್ದವು. ಯಾರಿರಬಹುದು ಹೀಗೆ ಚೀತ್ಕರಿಸುತ್ತಿರುವವರು? ಅಪರಾಧಿಗಳನ್ನು ಚಿತ್ರಹಿಂಸೆಗೀಡು ಮಾಡಲು ಇದೇನು ಪೊಲೀಸ್ ಠಾಣೆಯಲ್ಲ. ಆತ್ಮಹತ್ಯೆಗೈಯುವವರ ಕೊನೆಯ ಕೂಗೆ, ಅಥವಾ ಸ್ಥಿಮಿತ ಕಳೆದುಕೊಂಡು ಹುಚ್ಚು ಹಿಡಿದ ಮೊದಲ ಕುರುಹೆ? ಪ್ಯಾಪಿ, ಸಾಕು ಮಾಡು. ಅದೆಲ್ಲವನ್ನೂ ನೀನು ಯೋಚಿಸುವೂ ಕೂಡದು. ನಿನಗೂ ಸುತ್ತಲಿನ ವ್ಯವಹಾರಕ್ಕೂ ಏನೂ ಸಂಬಂಧವಿಲ್ಲ. ನಿನ್ನ ಗಮನವನ್ನೆಲ್ಲ ಪಲಾಯನದತ್ತ ಕೇಂದ್ರೀಕರಿಸು, ಅಷ್ಟೇ. ನರನಾಡಿಗಳಿಗೆ ಜುಮ್ಮು ಹಿಡಿಸುವ ಯೋಚನೆಗಳಿಂದ ಮುಕ್ತನಾಗಲು ಪ್ರಯತ್ನಿಸಿದೆ. ಬಲಗೈಯಿಂದ ಜೋರಾಗಿ ಎದೆಯ ಮೇಲೆ ಹೊಡೆದುಕೊಂಡೆ. ಸಖತ್ ನೋವಾಯಿತು. ಇದೀಗ ಚೆನ್ನಾಯಿತು. ಇಷ್ಟು ಜೋರಾಗಿ ಏಟು ಕೊಡುವ ತಾಕತ್ತು ನಿನ್ನ ರಟ್ಟೆಗಳಿಗೆ ಇದೆ ಎಂದಾದರೆ ನೀನು ಬಲವಾಗಿದ್ದೀಯಾ? ಹೆದರಿಕೆ ಇಲ್ಲ ಎಂದಾಯಿತು. ಇನ್ನು ನಿನ್ನ ಕಾಲುಗಳ ತಾಕತ್ತಂತೂ ಈಗಾಗಲೇ ಗೊತ್ತಿದೆ. 8-10 ಗಂಟೆ ನಿಲ್ಲದೆ ನಡೆಯಬಲ್ಲೆ. ಅಂದರೆ ಅವುಗಳ ಕಸವು ಸಾಕಷ್ಟಿರಬೇಕು. ಎಷ್ಟೇ ಪ್ರಯತ್ನಿಸಿದರೂ ಬಿಡದ ಆ ಮಾರಣಾಂತಿಕ ಕೂಗು ನನ್ನ ಮನಸ್ಸನ್ನು ಅಲ್ಲೋಲಕಲ್ಲೋಲಗೊಳಿಸಿಬಿಟ್ಟಿತು. ಹೌದು, ಚೀನಿಯರು ಒಂದು ಹನಿ ನೀರನ್ನು ನೆತ್ತಿಯ ಮೇಲೆ ಸುರಿಸುತ್ತಾ ಒಬ್ಬ ವ್ಯಕ್ತಿಯ ಚಿತ್ತವನ್ನು ಛಿದ್ರ ಮಾಡುವ ಕಲೆ ಕಲಿತಿದ್ದರು. ಅದೇ ರೀತಿ ಫ್ರೆಂಚರು ನಿಶ್ಶಬ್ದದ ನಿಗೂಢ ಶಕ್ತಿಯನ್ನು ಉಪಯೋಗಿಸುತ್ತಿದ್ದಾರೆ. ಕಬಂಧ ಬಾಹುಗಳಿಂದ ನನ್ನನ್ನು ಅಪ್ಪಿ ಚಿತ್ತವಿಕಾರದತ್ತ ನೂಕುವ ಶಕ್ತಿಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟ, ಇಲ್ಲ ಅಸಾಧ್ಯ. ಅಸಹಾಯಕತೆಯ ನೋವು ನನ್ನ ಮೈಮನಗಳನ್ನು ಆವರಿಸಿದಂತೆ ಥರಥರ ನಡುಗಿದೆ. ಈ ಸಮಾಜ ನನ್ನನ್ನು ಎಲ್ಲಿಗೆ ದೂಡಿದೆ? ನಾನೇನು ಯಾರಿಗೂ ಬೇಡದ ಅನಾಥ ಶಿಶುವೆ ಅಥವಾ ಶವವೇ? ಜೀವಂತವಿರುವಂತೆಯೇ ಸಮಾಧಿ ಮಾಡಿದ್ದಾರಲ್ಲ. ಈ ಕರಾಳ ಅಧ್ಯಾಯಕ್ಕೆ ಅಂತ್ಯವೇ ಇಲ್ಲವೇ? ನಿಧಾನವಾಗಿ ಕೋಣೆಯ ಬಾಗಿಲು ತೆರೆಯಿತು. ಆಶ್ಚರ್ಯಚಕಿತನಾಗಿ ನೋಡುತ್ತಿರುವಂತೆ ಧರ್ಮಗುರುವೊಬ್ಬರು ಒಳಬಂದರು. ಅರೆ ಪ್ಯಾಪಿ, ನೀನು ಈ ಜಗತ್ತಿನಲ್ಲಿ ಒಬ್ಬೊಂಟಿಯಲ್ಲ. ಶುಭ ಸಂಜೆ ಮಗುವೆ, ಹೇಗಿದ್ದೀಯಾ? ಇಷ್ಟು ದಿನ ನಾನು ಊರಲ್ಲಿರಲಿಲ್ಲ, ಹಾಗಾಗಿ ನಿನ್ನಲ್ಲಿಗೆ ಬರಲಿಲ್ಲ, ಕ್ಷಮಿಸು. ಮಾತಾಡುತ್ತಾ ಫಾದರ್ ನಿಧಾನವಾಗಿ ಬಂದು ನನ್ನ ಹಾಸಿಗೆ ಮೇಲೆ ಕುಳಿತರು. ನಿನ್ನ ಊರು? ಆರ್ಡಿಶೆ. ನಿನ್ನ ತಂದೆ ತಾಯಿ? ಅಮ್ಮ ಸತ್ತಾಗ ನನಗೆ 11 ವರ್ಷ. ನನ್ನಪ್ಪ ತುಂಬ ಒಳ್ಳೆಯವನಾಗಿದ್ದ. ಈಗ ತೀರಿ ಹೋಗಿದ್ದಾನಾ? ಇಲ್ಲ, ಬದುಕಿದ್ದಾನೆ. ಮತ್ತೇಕೆ ಅಪ್ಪನ ಬಗ್ಗೆ ಮಾತನಾಡುವಾಗ ಭೂತಕಾಲವನ್ನು ಉಪಯೋಗಿಸುತ್ತೀಯಾ? ಆತ ಬದುಕಿದ್ದಾನೆ ಸರಿ, ಆದರೆ ನಾನು ಸತ್ತಿದ್ದೇನೆ. ಮಗು, ಹಾಗೆನ್ನಬೇಡ. ಹೋಗಲಿ, ನೀನು ಮಾಡಿದ ತಪ್ಪಾದರೂ ಏನು? ಒಂದು ಕ್ಷಣ ನಾನು ನಿರಪರಾಧಿ ಎಂದು ಬಿಡಲೇ ಎಂದು ಯೋಚಿಸಿದೆ. ಆದರೆ ಅವರು ನಂಬದಿದ್ದರೆ? ಹಾಗಾಗಿ ಪೊಲೀಸರ ಪ್ರಕಾರ ನಾನೊಂದು ಕೊಲೆಗೈದಿದ್ದೇನೆ. ಅವರು ಹಾಗೆಂದ ಮೇಲೆ ಅದು ಸತ್ಯವೇ ಇರಬೇಕಲ್ಲವೇ? ಯಾರನ್ನು? ಯಾವುದಾದರೂ ವ್ಯಾಪಾರಿಯನ್ನಿರಬೇಕು. ಅಲ್ಲ, ಒಬ್ಬ ತಲೆಹಿಡುಕನನ್ನು. ಅಂದರೆ ಭೂಗತ ಜಗತ್ತಿನಲ್ಲಿ ನಡೆದ ಕೊಲೆಗೆ ನಿನಗೆ ಜೀವಾವಧಿ ವಿಧಿಸಿದ್ದಾರೆ? ನನಗಂತೂ ಅರ್ಥವಾಗುವುದಿಲ್ಲ. ಹೋಗಲಿ, ಕೊಲೆಯ ಹಿಂದಿನ ಉದ್ದೇಶವನ್ನಾದರೂ ಸಾಬೀತುಪಡಿಸಿದರೆ? ಇಲ್ಲ, ನಿರುದ್ದೇಶಪೂರ್ವಕ ಕೊಲೆ ಎಂದರು. ಅಯ್ಯೋ ದೇವರೇ, ನಂಬಲ ಸಾಧ್ಯ. ಹೋಗಲಿ, ನಾನು ನಿನಗಾಗಿ ಏನು ಮಾಡಬಲ್ಲೆ? ನನ್ನ ಜೊತೆ ಕೂಡಿ ಪ್ರಾರ್ಥನೆಯನ್ನಾದರೂ ಮಾಡು. ನನಗೆ ಪ್ರಾರ್ಥಿಸುವುದು ಗೊತ್ತಿಲ್ಲ. ಇಲ್ಲಿಯವರೆಗೆ ಯಾರೂ ನನಗೆ ಧರ್ಮೋಪದೇಶ ಮಾಡಿಲ್ಲ. ಕರುಣಾಪೂರಿತ ದೃಷ್ಟಿಯಿಂದ ನನ್ನನ್ನೇ ನೋಡುತ್ತಾ ಅವರು ನುಡಿದರು, ಧರ್ಮೋಪದೇಶದ ಅಗತ್ಯ ಏನೂ ಇಲ್ಲ. ದೇವರು ತನ್ನ ಮಕ್ಕಳೆಲ್ಲರನ್ನೂ ಸರಿ ಸಮಾನವಾಗಿ ಪ್ರೀತಿಸುತ್ತಾನೆ. ನೀನು ಕ್ರೈಸ್ತ ಮತದವನಾಗಿರಬೇಕೆಂದೇನಿಲ್ಲ. ಈಗ ನಾನು ಹೇಳಿದ ಪ್ರಾರ್ಥನೆಯನ್ನೇ ಪುನರುಚ್ಚರಿಸು, ಅಷ್ಟೇ ಎಂದರು. ಆ ವಾತ್ಸಲ್ಯ ಮೂರ್ತಿಯ ಕೇಳಿಕೆಯನ್ನು ನಿರಾಕರಿಸದೆ ಮಂಡೂರಿ ಕುಳಿತೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಾರ್ಥನೆ ಮುಂದುವರದಂತೆ ದುಃಖದಿಂದ ಹೃದಯ ತುಂಬಿ ಬಂದು ಕಣ್ಣೀರು ಹರಿಯತೊಡಗಿತು. ಅದನ್ನು ನೋಡಿದ ಗುರುಗಳು ತಮ್ಮ ಪುಟ್ಟ ಅಂಗಾಳಿಗಳನ್ನು ಬಟ್ಟಲಾಕಾರ ಮಾಡಿ ನನ್ನ ಅಶ್ರುಧಾರೆಯನ್ನು ಶೇಖರಿಸಿ ನಿಧಾನವಾಗಿ ಕುಡಿದರು. ಮಗು, ಆತ ನಿಧಾನವಾಗಿ ನುಡಿದರು, ದೇವರು ಕರುಣಿಸಬಹುದಾದ ಅತಿ ಅಮೂಲ್ಯವಾದ ವರ ಎಂದರೆ ದುಃಖತಪ್ತ ಹೃದಯವೊಂದರ ಕಣ್ಣೀರು. ಅದನ್ನು ಈ ದಿನ ಆತ ನಿನಗೆ ಕರುಣಿಸಿದ್ದಾನೆ. ಅದಕ್ಕಾಗಿ ನಾನು ನಿನಗೆ ಆಭಾರಿ ಎಂದು ಹೇಳಿ ನನ್ನ ಹಣೆಯನ್ನು ಚುಂಬಿಸಿದರು. ನಾವು ಮತ್ತೆ ಮಂಚದ ಮೇಲೆ ಕುಳಿತಾಗ, ನೀನು ಹೃದಯಪೂರ್ವಕವಾಗಿ ಅತ್ತು ಎಷ್ಟು ಕಾಲವಾಗಿದೆ? 14 ವರ್ಷ. ಅಂದು ನನ್ನ ಅಮ್ಮ ತೀರಿಕೊಂಡಾಗ ನನ್ನ ಅಂಗಾಳಿಗಳನ್ನು ತಮ್ಮ ಹಸ್ತಗಳಲ್ಲಿ ಹಿಡಿದುಕೊಂಡು ನುಡಿದರು, ನಿನ್ನನ್ನು ಈ ಸ್ಥಿತಿಗೆ ನೂಡಿದವರಿಗೆ ಕರುಣೆ ಇರಲಿ, ಅವರನ್ನು ಕ್ಷಮಿಸು. ತಕ್ಷಣ ವಿದ್ಯುತ್ ಶಾಕ್ ಹೊಡೆದವಂತೆ ಹೈಗಳನ್ನು ಹಿಂದಕ್ಕೆಳೆದುಕೊಂಡು ಸಿಡಿದು ನಿಂತೆ. ನಿಮ್ಮ ಪ್ರಾಣದ ಮೇಲೆ ಆಣೆ, ನಾನು ಮಾತ್ರ ಅವರನ್ನು ಕ್ಷಮಿಸುವುದಿಲ್ಲ.
ಫಾದರ್, ನಿಮ್ಮ ಹತ್ತಿರ ನಿಜ ಹೇಳಿಬಿಡುತ್ತೇನೆ. ಇಲ್ಲಿ ಕ್ಷಣ ಕ್ಷಣವೂ ನಾನು ಮಾಡುತ್ತಿರುವ ಒಂದೇ ಒಂದು ಕೆಲಸ ಎಂದರೆ ನನ್ನನ್ನು ಈ ನರಕಕ್ಕೆ ತಳ್ಳಿದ ಪ್ರತಿಯೊಬ್ಬರನ್ನೂ ಹೇಗೆ ಕೊಲ್ಲಬೇಕು ಎಂದು ಯೋಚಿಸುವುದು. ಸೇಡೇ ನನ್ನ ಜೀವನದ ಉದ್ದೇಶವಾಗಿದೆ. ಮಗು, ಇಂದು ಹೀಗನ್ನುತ್ತೀಯ, ಒಪ್ಪಿದೆ. ಆದರೆ ನೀನಿನ್ನೂ ಚಿಕ್ಕವನು, ಬಿಸಿ ರಕ್ತದ ತರುಣ. ಮುಂದೆ ವಯಸ್ಸಾದ ಹಾಗೆ ಈ ಸೇಡು, ಶಿಕ್ಷೆ ಎಲ್ಲ ಎಷ್ಟೊಂದು ಅರ್ಥಹೀನ ಎಂಬ ಅರಿವು ನಿನಗೆ ಬಂದೇ ಬರುತ್ತೆ ಎಂದರು. ಗುರುಗಳು ಆ ಮಾತನ್ನು ನುಡಿದು 34 ವರ್ಷಗಳೇ ಸಂದಿವೆ. ಅವು ಎಂಥ ಅರ್ಥಪೂರ್ಣ ನುಡಿಗಳೆಂದು ನನಗಿಂದು ಮನದಟ್ಟಾಗಿದೆ. ನನ್ನಿಂದ ಏನಾದರೂ ಸಹಾಯ ಬೇಕೇ? ಗುರುಗಳು ಮತ್ತೆ ಕೇಳಿದರು. ಹೌದು, ಆದರೆ ಅದು ಕಾನೂನು ಬಾಹಿರ. ಏನದು? ಹೋಗಿ ರೂಮ್ ನಂಬರ್ 37ರಲ್ಲಿ ನನ್ನ ಸ್ನೇಹಿತ ದೇಗ ಇದ್ದಾನೆ. ಅವನಿಗೆ ಒಂದು ಮಾತನ್ನು ಮುಟ್ಟಿಸಬೇಕು. ಗಯಾನಾ ದ್ವೀಪಗಳಿಗೆ ಹೋಗಲು ಈ ಕ್ಷಣ ತಯಾರಿ ನಡೆಸಿಕೊಳ್ಳಬೇಕು ಎಂದು. ಏಕೆಂದರೆ ಈ ಹಡಗು ತಪ್ಪಿ ಹೋದರೆ ಇನ್ನು 2 ವರ್ಷ ಇಲ್ಲೇ ಕೊಳೆಯಬೇಕು. ಅದು ಸರಿ, ಆದರೆ ದ್ವೀಪಗಳಿಗೆ ದೇಶಾಂತರ ಹೋಗಲು ನಿನಗೆ ಅಷ್ಟೊಂದು ತರಾತುರಿ ಏನು? ಆ ಪ್ರಶಾಂತಮೂರ್ತಿಯ ಕಣ್ಣುಗಳ ಆಳಕ್ಕಿಳಿದು ಪರೀಕ್ಷಿಸಿದೆ. ಹೌದು, ಈತನೆಂದು ನಂಬಿಕೆ ದ್ರೋಹ ಮಾಡಲಾರ. ಸತ್ಯವನ್ನು ಹೇಳುವುದರಲ್ಲಿ ಏನೂ ತೊಂದರೆಯಿಲ್ಲ. ಏಕೆಂದರೆ ಆದಷ್ಟು ಬೇಗ ತಪ್ಪಿಸಿಕೊಂಡು ಓಡಿಹೋಗಬಹುದು ಎಂದು. ಇಲ್ಲೇ ಉಳಿದರೆ ಅದು ಅಸಾಧ್ಯ. ದೇವರು ಸದಾ ನಿನ್ನೊಟ್ಟಿಗಿದ್ದಾನೆ ಎಂದರು. ಪರಮಾತ್ಮನ ಸಂದೇಶವಾಹಕನಾಗಿ ಬಂದ ಫಾದರ್ ಕತ್ತಲು ತುಂಬಿದ ನನ್ನ ಕೋಣೆಯ ತುಂಬ ಪ್ರಶಾಂತ ಹೊಂಬೆಳಕನ್ನು ಪ್ರಸರಿಸಿ ಹೋದರು. ಆತನ ಭೇಟಿ ನನಗಂತೂ ಇನ್ನಿಲ್ಲದ ಶಾಂತಿ ಹಾಗೂ ನೆಮ್ಮದಿಯನ್ನು ತಂದುಕೊಟ್ಟಿತು. ದೇವರೇ, ನಾನು ನಿನಗೆ ಧನ್ಯ. ಆದರೆ ನಿನ್ನ ಅಸ್ತಿತ್ವ ನಿಜವೆಂದಾದರೆ ಜಗತ್ತಿನಲ್ಲಿ ಈ ವೈರುಧ್ಯಮಯ ಜೀವಿಗಳನ್ನು ಏಕೆ ಸೃಷ್ಟಿಸಿದ್ದೀಯಾ? ಪೊಲೀಸರು, ಸುಳ್ಳು ಸಾಕ್ಷಿದಾರರು, ಕಪಟಿ ಲಾಯರುಗಳು, ಪಾಶವಿ ನ್ಯಾಯಾಧೀಶರು, ಈಗ ನೋಡಿದರೆ ಕರುಣಾಮೂರ್ತಿ ಈ ಜೈಲಿನ ಗುರುಗಳು. ಅವರು ಭೇಟಿ ನೀಡಿದ 4 ದಿನಗಳಲ್ಲಿ ನನ್ನ ಪ್ರಾರ್ಥನೆ ದೇವರಿಗೆ ತಲುಪಿತೇನೋ ಎಂಬಂತೆ ದ್ವೀಪಕ್ಕೆ ನಮ್ಮನ್ನು ಸಾಗಹಾಕುವ ಕಾರ್ಯ ಪ್ರಾರಂಭವಾಯಿತು. ಸ್ಟ್ರಿಪ್. ಅಲ್ಲಿದ್ದ ನಾವೇಳು ಜನರು ಬಟ್ಟೆಗಳನ್ನು ಬಿಚ್ಚಿ ಸಂಪೂರ್ಣ ನಗ್ನರಾಗಿ ನಿಂತೆವು. ಆ ನಂತರ ನಮ್ಮ ಎದುರಿಗೆ ಒಂದು ರಾಶಿ ಬಟ್ಟೆ ಬಂದು ಬಿತ್ತು. ಡ್ರೆಸ್ಅಪ್. ಮತ್ತೊಂದು ಕಠೋರವಾದ ಕೂಗು. ರಾಜಭೋಗ? ಕೊನೆಗೆ ಗೊತ್ತಾಯಿತು, ಬ್ಯಾಟನ್ನಿಗೂ ಆ ಒಂಟೆಕಣ್ಣಿನ ರಾಕ್ಷಸನಿಗೂ ಸರಿಯಿರಲಿಲ್ಲ. ಈಗ ನಮ್ಮಿಂದಾಗಿ ಆತ ಖಾಯಂ ಆಸ್ಪತ್ರೆ ಸೇರಿದ್ದರಿಂದ ಬ್ಯಾಟನ್ನಿಗೆ ಮುಂಬಡ್ತಿ ಸಿಕ್ಕಿದೆ. ಮೇಲ್ವಿಚಾರಕನ ಹುದ್ದೆ ಸಿಕ್ಕಿದೆ. ನಾವು ಶತ್ರು ಸಂಹಾರ ಮಾಡಿ ಗೈದ ಉಪಕಾರಕ್ಕೆ ಈ ರೀತಿಯ ಕಿರುಕಾಣಿಕೆ ಸಲ್ಲಿಸುತ್ತಿದ್ದಾನೆ. ಆದರೆ ಉಳಿದವರಿಗೆ ಅನುಮಾನ ಬರದಂತೆ ಗಡುಸು ಧ್ವನಿಯಲ್ಲಿ ಹಾರಾಡುತ್ತಾನೆ. ಏನಾದರೂ ಆಗಲಿ, ಈ ಬ್ಯಾಟನ್ ಮಹಾಶಯನ ಕೈಕೆಳಗೆ ನಿರಂಬಳವಾಗಿ ಇರಬಹುದು. 2 ದಿನಗಳ ನಂತರ ಜುಲೋಟ್ ಮತ್ತು ನನ್ನನ್ನು ವಿಚಾರಣೆಗೆಂದು ಕರೆದುಕೊಂಡು ಹೋದರು. ಆದರೆ ನನಗಾಗಲೇ ಇದೊಂದು ಪೂರ್ವ ನಿರ್ಧಾರಿತ ನಾಟಕವೆಂಬುದು ಮನದಟ್ಟಾಗಿತ್ತು. ಇಲ್ಲದಿದ್ದಲ್ಲಿ ಪಕ್ಕದವನೊಡನೆ ಪಿಸು ಮಾತನ್ನಾಡಿದವನಿಗೆ ಎಗ್ಗಾಮುಗ್ಗ ಧನ ಹೊಡೆದವನನ್ನು ಬಿಟ್ಟು ನಮ್ಮನ್ನು ಮಾತ್ರ ವಿಚಾರಣೆ ನಡೆಸುತ್ತಾರೆ ಎಂದರೆ ಅದು ನ್ಯಾಯಸಮ್ಮತವೇ? ಈಗ ನಮಗೆ ಕೊಡಬೇಕಾದ ಶಿಕ್ಷೆಯನ್ನು ಮೊದಲೇ ನಿರ್ಧರಿಸಿಕೊಂಡಿರುತ್ತಾರೆ. ಆದ್ದರಿಂದ ನಾವು ವಿಚಾರಣೆಯ ಮೇಲೆ ಹೆಚ್ಚಿನ ಭರವಸೆಯನ್ನೇನೂ ಇಟ್ಟುಕೊಂಡಿರಲಿಲ್ಲ. ಆದರೂ ಅವರಲ್ಲಿ ಕೇಳಿದ ಪ್ರಶ್ನೆಗಳು, ನಕ್ಕ ಕುಹಕದ ನಗೆ ಇವೆಂದ ನನ್ನನ್ನು ಅತೀವವಾಗಿ ಕೆಣಕಿದವು. ಹಾಗಾಗಿ ನಾನು ಏನನ್ನಾದರೂ ಭಿನ್ನವಿಸಿಕೊಳ್ಳುವ ಇಚ್ಛೆ ಇದೆಯೇ ಎಂದು ಮುಖ್ಯ ಅಧಿಕಾರಿಗಳು ಕೇಳಿದಾಗ, ಬೇರೆ ಏನೂ ಇಲ್ಲ ಮಹಾಶಯರೇ, ಆದರೆ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿಯುವ ಮನಸ್ಸಾಗುತ್ತಿದೆ. ನನ್ನ ಎಂಜಲನ್ನೇಕೆ ಅಶುದ್ಧಗೊಳಿಸಲಿ ಎಂದು ಸುಮ್ಮನಿದ್ದೇನೆ ಎಂದು ಬಿಟ್ಟೆ. ಅನಿರೀಕ್ಷಿತವಾಗಿ ಬಂದ ಈ ಅವಹೇಳನಾಕಾರಿ ಉತ್ತರದಿಂದ ಸ್ತಂಭೀಭೂತನಾದ ಆತ ಚೇತರಿಸಿಕೊಳ್ಳುವ ಮೊದಲೇ 2 ಗಾರ್ಡ್ಗಳು ನನ್ನ ಮೇಲೆ ಮುಗಿಬಿದ್ದು 2 ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಚಿ ನೆಲದ ಮೇಲೆ ಬೀಳಿಸಿ ಬೂಟುಗಾಲಿನಿಂದ ತುಳದರು. ಹಿಂದೆ ಮಡಚಿದ ಕೈಗಳಿಗೆ ಬೇಡಿ ತೊಡಿಸಿ ಸತ್ತ ನಾಯಿಯ ತರ ಎಳೆದುಕೊಂಡು ಹೋಗಿ ಕಠಿಣ ಶಿಕ್ಷೆಯ ಕೋಣೆಗೆ ಎಸೆದರು. ಪ್ರಿಯವಾಚಕರೇ, ಮುಂದಿನ 11 ದಿನ ನಾನು ಅನುಭವಿಸಿದ ಚಿತ್ರಹಿಂಸೆಯನ್ನು ನಿಮಗೆ ವಿವರಿಸುವ ಅಗತ್ಯವಿಲ್ಲ. ಆದರೆ ಒಂದಂತೂ ಸತ್ಯ, ಮೇಲ್ವಿಚಾರಕನಾಗಿ ಬ್ಯಾಟನ್ ಇಲ್ಲದಿದ್ದರೆ ಸಜೀವವಾಗಿ ನಾನು ಅಲ್ಲಿಂದ ಹೊರಬರುವಿರಲಿಲ್ಲ. ನನ್ನ ಕೈಗಳನ್ನು ಹಿಂದಕ್ಕೆ ಬಟ್ಟಿದ್ದರಿಂದ ಬ್ರೆಡ್ ಮತ್ತು ನೀರನ್ನು ಆದಷ್ಟು ಸಮೀಪಕ್ಕೆ ತಂದು ಇಡುತ್ತಿದ್ದ. ನಾನು ನೆಲದ ಮೇಲೆ ಮಲಗಿ ನಾಯಿಯ ತರ ತಿನ್ನುತ್ತಿದ್ದೆ. 12ನೇ ದಿನ ನನ್ನ ಕೈಕೊಳಗಳನ್ನು ಬಿಚ್ಚಿದಾಗ ಮುಖ್ಯ ವಾರ್ಡ್ರಿಗೆ ಗಾಬರಿಯಾಯಿತು. ತುಕ್ಕು ಹಿಡಿದ ಬೇಡಿಗಳು 2 ಮಣಿಕಟ್ಟುಗಳಿಗೆ ಉಜ್ಜಿ ಮಾಂಸ ಕಿಟ್ಟು ಬಂದು ಅಂಟುಕೊಂಡಿತ್ತು. 2 ಕೈಗಳು ಮರಗಟ್ಟಿ ಕೊರಡಾಗಿ ಸ್ವಾಧೀನ ತಪ್ಪಿತ್ತು. ಮೊದಲಿಗೆ ಆಂಟಿಟಿಟನಸ್ ಚುಚ್ಚುಮದ್ದು ಕೊಡಿಸಿ ಆನಂತರ 1 ಗಂಟೆ ಎಣ್ಣೆ ಉಜ್ಜಿದ ಮೇಲೆ ಅವಕ್ಕೆ ಜೀವ ಬಂತು. ಅಂತೂ ಆ ನರಕಲೋಕದಿಂದ ಹೊರಬಂದ ಮೇಲೆ ಆ ಚಿತ್ರಹಿಂಸೆಯನ್ನು ತಾಳುಕೊಂಡ ನನ್ನ ದೇಹದ ಮೇಲೆ ನಿಜವಾಗಿಯೂ ಅಭಿಮಾನ ಉಕ್ಕಿ ಬಂತು. 3 ವಾರಗಳ ಮೇಲೆ ಬ್ಲ್ಯಾಕ್ ಹೋಲಿನಿಂದಲೂ ನಮ್ಮನ್ನು ಹೊರಗೆ ಕರೆದು ತಂದು ಬಿಸಿನೀರು ಸ್ನಾನ, ಮುಖಶೌರ ಮಾಡಿಕೊಳ್ಳಲು ಅನುಮತಿ ಕೊಟ್ಟರು. ಏನಿರಬಹುದು? ಯಾರ ಸಲುವಾಗಿ ಈ ವಿಶೇಷ ಉಪಚಾರ?
ಬಹುಶಃ ಯಾರೋ ಉನ್ನತ ಅಧಿಕಾರಿಗಳು ಭೇಟಿ ಕೊಡುವವರಿರಬಹುದು. ಅವರಿಗೆ ಇಲ್ಲಿ ಎಲ್ಲವೂ ಸುಸ್ಥಿತಿಯಲ್ಲಿದೆ, ಖೈದಿಗಳು ಮಾನವೀಯ ಪರಿಸರದಲ್ಲೇ ಬದುಕಿದ್ದಾರೆ ಎಂದು ಮನವರಿಕೆ ಆಗಲೋಸುಗ ಈ ಹೊಸ ನಾಟಕವಿರಬಹುದೇ? ಉತ್ತರ ಮಧ್ಯಾಹ್ನದ ಸೂಪ್ನಲ್ಲಿ ತೇಲುತ್ತಿತ್ತು. ಒಂದು ಮರದ ಚೆಕ್ಕೆಯ ಮೇಲೆ ಮುಂದಿನ ವಾರ ಹೊರಡುವುದು ಎಂದು ಬರೆದಿತ್ತು. ಜುಲೋಟಿಗೆ ಅದನ್ನು ತೋರಿಸಿ ಇತರರಿಗೂ ತಿಳಿಸುವಂತೆ ಹೇಳಿದೆ. ರಾತ್ರಿ ಇಡಿಯ ಠಪ್ ಠಪ್ ಎಂಬ ಟೆಲಿಗ್ರಾಂಗಳು ಗೋಡೆಯಿಂದ ಗೋಡೆಗೆ ರವಾನಿಸಲ್ಪಟ್ಟವು. ನಾನು ಮಾತ್ರ ಆ ಗೋಜಿಗೆ ಹೋಗದೆ ತಣ್ಣಗೆ ನಿದ್ದೆ ಹೋದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲಿನ ನಿರ್ಬಂಧನೆಗಳನ್ನು ಮೀರಬಾರದು ಎಂದು ನಿರ್ಧರಿಸಿಬಿಟ್ಟೆ. ಬ್ಲ್ಯಾಕ್ ಹೋಲಿನ ಶಿಕ್ಷೆ ನನ್ನನ್ನು ನಲುಗಿಸಿಬಿಟ್ಟಿತ್ತು. ಮರುದಿನ ನಮ್ಮೆಲ್ಲರನ್ನೂ ಜೈಲಿನ ಒಳಾಂಗಣದಲ್ಲಿ ಸಾಲಾಗಿ ನಿಲ್ಲಿಸಿ 30 ಜನರ ಗುಂಪುಗಳಾಗಿ ವಿಂಗಡಿಸಿ ಎಲ್ಲರಿಗೂ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಕೊಟ್ಟರು. ಉಷ್ಣವಲಯದ ದ್ವೀಪಗಳಿಗೆ ರವಾನಿಸಲ್ಪಡುವ ಖೈದಿಗಳಿಗೆ ಅಲ್ಲಿ ಸರ್ವೇಸಾಮಾನ್ಯವಾದ ಕಾಯಿಲೆಗಳು ಬಾಧಿಸದಂತೆ ಈ ಲಸಿಕೆ ಕೊಡುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿತ್ತು. ಆದ್ದರಿಂದ ಒಮ್ಮೆ ಈ ಲಸಿಕೆಗಳನ್ನು ಚುಚ್ಚಿದರೆಂದರೆ ದ್ವೀಪಗಳಿಗೆ ಸಾಗಹಾಕುವುದು ಖಂಡಿತ. ಮತ್ತೆ ಇಲ್ಲೇ ಇಟ್ಟುಕೊಳ್ಳುವಂತಾಗಿಲ್ಲ. ಹಾಗಾಗಿ ನಾವಂತೂ ನೆಮ್ಮದಿಯ ನಿಟ್ಟುಹಿಸಿರು ಬಿಟ್ಟೆವು. ಅಷ್ಟೇ ಅಲ್ಲ, ಜೈಲಿನ ಸಿಬ್ಬಂದಿಗೆ ಸೊಪ್ಪು ಹಾಕದೆ ಸಾಕಷ್ಟು ಜೋರಾಗಿಯೇ ಮಾತನಾಡತೊಡಗಿದೆವು. ಆಗ ತಿಳಿದು ಬಂದ ಸಂಗತಿಗಳ ಪ್ರಕಾರ ಗಯಾನಾ ಶಿಕ್ಷೆಯ ಬದಲು ಜೀವಾವಧಿ ಶಿಕ್ಷೆಯಾಯಿತು. ನೋಡ್ಯಾ ಹೇಗಿದ್ದೀನಿ, ಗುಂಡು ಕಲ್ಲಿದ್ದ ಹಾಗೆ. ಅಷ್ಟೆಲ್ಲ ಮಾಡಿ ಬದುಕಿ ಈಗ ಗಯಾನಾ ಕಡೆ ಹೊರಟಿದ್ದೇನೆ ಎಂದು ಹೇಳಿ ತನ್ನ ಕಥೆ ಮುಗಿಸಿದ ಆಂಧ್ರೆ ಬೈಲಾಡ್. ಆತ ಈಗ ನಮ್ಮ ಕೋಠಡಿಯಲ್ಲೇ ಇದ್ದರೂ ನಾನು ಮಾತ್ರ ಆತನ ಗೆಳೆತನ ಬಯಸಲಿಲ್ಲ. ಹಣದ ಆಸೆಗೆ ಒಬ್ಬ ವೃದ್ಧಿಯನ್ನು ಕೊಲೆ ಮಾಡುವಂತಹ ಕಟುಕನ ಜೊತೆ ಎಂಥ ಗೆಳೆತನ! ಆದರೆ ಈತ ಮಹಾ ಅದೃಷ್ಟಶಾಲಿ. ದೇವರು ಇಂತಹ ನರಾಧಮನ ಮೇಲೆ ಎದೇಕೆ ಅದೃಷ್ಟದ ಪುಷ್ಪವೃಷ್ಟಿಗರಿದನೋ ನನಗಂತೂ ಇಂದಿಗೂ ಅರ್ಥವಾಗಲಿಲ್ಲ. ಮುಂದೆ ನಡೆದ ಘಟನಾವಳಿಗಳನ್ನು ಹೇಳಿದರೆ ನಿಮಗೂ ಹಾಗೆನಿಸಬಹುದು. ಆದ್ದರಿಂದ ಹೇಳಿ ಮುಗಿಸಿಬಿಡುತ್ತೇನೆ, ಏಕೆಂದರೆ ನನ್ನ ಆತ್ಮಚರಿತ್ರೆಯ ಪುಟಗಳಲ್ಲಿ ಇಂತಹ ವ್ಯಕ್ತಿಗಳು ಮತ್ತೆ ಮತ್ತೆ ಹಣಿಕುವುದು ಬೇಡ. ಸಹೋದರರಿಬ್ಬರಿಗೂ ಈಗ ಜೀವಾವಧಿ ಶಿಕ್ಷೆ ವಿಧಿಸಿದ್ದರಿಂದ ಅವರಿಬ್ಬರ ಹಗೆತನ ಮುಂದುವರಿತು. ಮುಂದೆ ಇಬ್ಬರನ್ನು ಸೇಂಟ್ ಜೋಸೆಫ್ ದ್ವೀಪದ ಸೆರೆವಾಸಕ್ಕಟ್ಟದರು. ಅಲ್ಲಿ ಒಂದು ದಿನ ತಮ್ಮ ಸೆಮಿಲಿ ಮೀನು ಹಿಡಿಯಲು ಕಡತಡಿಗೆ ಹೋಗಿದ್ದ. ಉದ್ದದ ಬಿದುರಿನ ಗಳದ ತುದಿಗೆ ಗಾಳವನ್ನು ಕಟ್ಟಿಕೊಂಡು ಬಂಡೆಯ ಒಂದು ತುದಿಯಲ್ಲಿ ತನ್ನ ಕಾಯಕದಲ್ಲಿ ನಿರತನಾಗಿದ್ದ. ಸುತ್ತಲೂ ಅಪ್ಪಳಿಸುತ್ತಿರುವ ಅಲೆಗಳ ಸದ್ದು. ಹಿಂದಿನಿಂದ ಕದ್ದು ತೆವಳುತ್ತಾ ಬಂದ ಆಂದ್ರೆಯನ್ನು ಆತ ಗಮನಿಸಲೇ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಶಾರ್ಕ್ ಮೀನುಗಳಿಗೆ ಸುಗ್ರಾಸ ಭೋಜನವಾಡಿ ಮಾಯವಾಗ. ಈ ಘಟನೆಯನ್ನು ಕಣ್ಣಾರೆ ಕಂಡ 4 ಜನ ಖೈದಿಗಳು ಅಧಿಕಾರಿಗಳಿಗೆ ತಿಳಿಸಲು ನಿರಾಕರಿಸಿದರು. ಏಕೆಂದರೆ ಆಂದ್ರೆಯ ದುಷ್ಟ ಪ್ರವೃತ್ತಿ ಸಾಕಷ್ಟು ಜನಜನನಿತವಾಗಿತ್ತು. ಹಾಗಾಗಿ ಎಮಿಲಿ ಬೈಲಾಡ್ ಹೆಸರು ಕಾಣಾದವರ ಪಟ್ಟಿಯಲ್ಲಿ ಸೇರಿಹೋಯಿತು ವಿನಃ ಅಣ್ಣ ಆಂಧ್ರೆಗೆ ಏನೂ ತೊಂದರೆಯಾಗಲಿಲ್ಲ. ಮುಂದೆ 1-2 ವರ್ಷಗಳಲ್ಲಿ ಅವನ ಒಳ್ಳೆಯ ನಡತೆಗೆ ಮೆಚ್ಚಿ ಸೆರೆವಾಸದಿಂದ ತೆಗೆದು ದ್ವೀಪದಲ್ಲೇ ಕೆಲಸಗಾರನಾಗಿ ನೇಮಿಸಿದರು. ಅಲ್ಲಿ ಸಹ ಆಂಧ್ರೆಗೆ ಒಬ್ಬ ಖೈದಿಯ ಜೊತೆ ಮನಸ್ತಾಪ ಉಂಟಾಯಿತು. ಆ ಖೈದಿಯನ್ನು ಮುಗಿಸಲು ಒಂದು ನರಿ ಉಪಾಯ ಹುಡುಕಿದ. ಖೈದಿಗಳು ಇನ್ನೊಬ್ಬರ ಕೋಠಡಿಗೆ ಹೋಗುವುದು ಮಹಾಪರಾಧ ಎಂದು ಗೊತ್ತಿದ್ದ ಆಂಧ್ರೆ ಬಹಳ ಉಪಾಯದಿಂದ ಶತ್ರುವನ್ನು ತನ್ನ ಕೋಠಡಿಗೆ ಬರಮಾಡಿಕೊಂಡು ಕೊಲೆ ಮಾಡಿದ. ವಿಚಾರಣೆ ಕಾಲದಲ್ಲಿ ಆತ್ಮರಕ್ಷಣೆಗಾಗಿ ಕೊಲೆ ಮಾಡಲೇಬೇಕಾಯಿತು ಎನ್ನಲು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ. ಅಧಿಕಾರಿಗಳು ಒಪ್ಪಿಕೊಂಡರು. ಮುಂದೆ ಸರ್ಕಾರ ಬದಲಾದಾಗ ಉತ್ತಮ ನಡತೆಯ ವ್ಯಕ್ತಿ ಎಂಬ ಪ್ರಶಸ್ತಿ ಪತ್ರದೊಂದಿಗೆ ಆಂಧ್ರೆ ಫ್ರಾನ್ಸ್ ದೇಶಕ್ಕೆ ವಾಪಸಾದ.